ಶ್ರೀರಂಗಾರಿಗಳು ಪುತ್ರಂ ಈಶಮಾನಿನಾಟಮಂ ಶ್ರೀನಿವಾಸಗುರು ವಂದೇ ವೇದಾಂತ ವೇದಾಂತಂ ವಾದುವಾದಿಗುಣಂ ವರದಾರಿಗುಣಂ ವಾತ್ಸಲ್ಯಾದಿಗುಣಂ ವಾಸಂ ವಂದೇ ಶ್ರೀರಂಗದೇಶಿಕಂ ಅಲ್ಲಗುರುಚರಣ ಶರಣಂ ವರವರ ಮುಖಕ್ಕೆ ಗಣಪಾಪಾತ್ರಂ ಪ್ರವರನಾಗತೇ ಗುಣವಾನ್ ಸಕಲ ವೇದಾಂತ ಸಾರಾರ್ಥ ಪೂರ್ಣಾಶಯಂ ಪ್ರವಾಮೂಲ ಗೋಳೇಭವಾನ್ ಭರಂ ಗಿರಿಜಾಮಾತೃ ಯೋಗೀಂದ್ರ ಪಾದಾಶ್ರಯಂ ವರದನಾರಾಯಣಂ ಅದ್ಗುರುಂ ಸಂಶ್ರಯೇ ವಿಶೇಷಯಾ ಪಾತ್ರಂ ಜೀವವ್ಯಾಯಮನಾಥಮಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮಹಿ ರಾಮಾಂಗರ್ಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೇಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರೂಢಾಂ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂ ಭುಜಯುಗ್ಮರುಕ್ಮವ್ಯಾಮೋಹತಸುಧೈರ್ಯರಾಜ ವಿನಾಯಿನೇ ಅಸ್ಮದ್ಗುರೋರ್ ಭಗವತೋ ಶ್ರೀದೇವ ಸಿಂಹೋ ರಾಮಾನುಜಸ್ಯ ಶರಣಂ ಶರಣಂ ಪ್ರಪದ್ಯೆ ಮಾತಾಪಿತಾಯುತಯಸ್ಸ ನಿಯಮಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನ ಪ್ರಭುತೇರಪರಾಧಿರಾಮಂ ಶ್ರೀಮತ್ತದಂಗ್ರಿಯಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಪ್ರಯವಟ್ಟನಾಥ ಶ್ರೀಮದ್ವಿಸಾರಪುರಶೇಖರ ಯೋಗಿವಾಹಾನ್ ಭಕ್ತಾಂಗುಲಿರೇಣುಪರಕಾಲ ಯತೀಂದ್ರ ಕೃಷ್ಣಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋರಿಸತ್ಯಂ ವೆಂಕಟಾಚಲಮಂತಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಂವದೇವೋ ನ ಭೂತೋ ನ ಭವಿಷ್ಯತಿ ಕಾಲ ಇಲ್ಲೇ ನೆರೆಯುವೆಂದ ಅಲನ್ನೇರು ತೀವ್ರಿಮಾರ್ಗ நிகரில்குழாயுரம் முன்னுடையாய் என்னை ஆழ்வானே நிகரில் அமரர் முனிக் களங்கள் விரும்பும் திருவேங்கடத்தானே புகழ் வல்லில்ல அடியே முன்னடி கீழ் அமர்ந்து புகுந்தேனே ஸ்ரீ விஷ்ணு சித்த குலநந்தன் கல்பவல்லின் ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணயா கமலாபிமான்யாம் கோதாமனன்ய சரணம் சரணமஹம் பிரபத்யே கர்கடே பூரவல் புண்யாம் ತುಳಸಿ ಕಾನನೋದ್ಭವಾಂ ಪಾಂಡ್ಯೇ ವಿಶ್ವಂಭರಾ ಗೋದಾ ಇದು ಸ್ಪೀಕರ್ ತುಂಗಸ್ತನಗಿರಿತಟೇ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಆರಾಧ್ಯಂ ತ್ವಂ ಶಿರಸಿಂಧಪದ್ಯಾಮಯಂತಿ ಸ್ವೋಚ್ಚಿಷ್ಟಾಯಾಂ ಸಲೀಕಣಿಧ್ವನ್ಯಾ ಬಲಾತ್ಕೃತ್ಯ ಪುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾತ್ಮಭೂಯ ಅನ್ನವಯಲ್ ಪುದುವೆ ಆಂಡಾಳರಂಗಲ್ மன்னர் திருப்பாவை பல்வதையும் இந்தி ஸ்ரீயார் பாடி கொடுத்தாள் நல்பாமாலை குமாரை சூடி கொடுத்தாளை சுழல் சூடி கொடுத்த சுடர் கொடியே கொள்வாவை ஆடியுள்ளவள் வழியாய் நாடி மேங்கடவர் பெண்ணை என்ன சாந்தம் நாங்கடவா வண்ணமே நல்லது பாசுர 52 அங்கன்மாயாலங்கரசல் அபிமானபங்கமாய் மந்தனின் பள்ளி கட்டில் கீழே சந்தமிருப்பார் போலொன்று கரை பெய்தோம் இங்கிழிகாய் செய்த தாமரை பூ போலே செங்கண் சிரிச்சிறிலே மேல்வியாகும் திங்களும் ஆதித்யலும் கடந்தார் போல் அங்கண் இரண்டும் கொண்டெங்கள் மேல் நோக்குதியே எங்கள் மேல் சாபம் விழுந்தேனோ என்பாவாய் அங்கண்ணா ஞானத்தரசர் அபிமான பங்கமாய் ஒன்றின் பள்ளி கட்டல் கீழே ಸಂಗಮಿರುಪಾರ್ ಕೋಲ್ ಒಂದು ತಲೆ ಕೈಯೋ ನಿನ್ನೆಯ ಮತ್ತು ಇವತ್ತಿನ ಎರಡೂ ಭಾಷಣಗಳಲ್ಲೂ ಗೋದೆ ಅನನ್ಯ ಶೇಷತ್ವ ಅನನ್ಯ ದಾಸತ್ವ ಅನನ್ಯ ಭೋಗತ್ವ ಈ ಭಾಷಣದಲ್ಲಿ ಅನನ್ಯ ಭೋಗತ್ವ ಉಂಟು ಅಂದ್ರೆ 33 ಅಮರರಿಗೂ ಮುನಿಷನ್ನ ಅದರಲ್ಲಿ ನೀನೇ ಹೋಗಿ ಅವರನ್ನ ರಕ್ಷಣೆ ಮಾಡ್ತೀಯ ಬಂದು ನಿನಗೆ ಅವರು ಶರಣಾಗಿದ್ದಾರೆ ಅಂತವರನ್ನ ನೀನು ಕಾಪಾಡಿದೀಯಾ ನಮ್ಮನ್ನೂ ರಕ್ಷಿಸು ಅಂತೇಳಿ ಗೋದೆ ನೆನ್ನೆ ಕೇಳಿದ್ರು ಇಲ್ಲಿ ಯಾವ ರೀತಿ ಅವರು ಶರಣಾಗಿ ಬಂದಿದ್ದಾರೆ ಅಂದ್ರೆ ಸೋತು ಬಂದಿದ್ದಾರೆ ನಿನ್ನೆನೂ ಕೂಡ ಅರಸರೆಲ್ಲ ಸೋತೆ ಬಂದಿದ್ರು ಇಲ್ಲೂ ಬಂದಿದ್ದಾರೆ ಆದ್ರೆ ಯಾವ ರೀತಿ ಅರಸರು ಇಲ್ಲಿ ಅಂತ ಅಂದ್ರೆ ಅಂಗಣ್ಮ ಜ್ಞಾನತ್ತರಸರ್ ಅಂದವಾದ ವಿಶಾಲವಾದ ಬಹು ದೊಡ್ಡ ಭೂಮಿ ಅಂಗಣ್ ಜ್ಞಾನ ಅಂಗಣ್ ಅಂದ್ರೆ ರಮ್ಯವಾಗಿರೋ ಅತ್ಯಂತ ಭೋಗ್ಯವಾದಂತಹ ತುಂಬಾ ಚೆನ್ನಾಗಿರುವಂತಹ ರಾಜ್ಯ ಸಮೃದ್ಧಿಯಾಗಿರುವಂತಹ ರಾಜ್ಯ ವಿಶಾಲವಾದ
ಆ ರೀತಿ ರಾಜ್ಯವನ್ನ ಹೊಂದಿರುವಂತಹ ಅಂಗಣ್ಮ ಜ್ಞಾನಕರ್ಷರ್ ಆ ರೀತಿ ವಿಸ್ತಾರವಾದ ರಾಜ್ಯಗಳನ್ನ ಹೊಂದು ನಾನೇ ರಾಜ, ಇದಕ್ಕೆ ನಾನೇ ಈ ಭೂಮಿಯ ಒಡೆಯ ಅನ್ನೋ ರೀತಿಯಲ್ಲಿ ಅವರು ಭೂಮಿಯನ್ನ ಆಳ್ತಾ ಇದ್ದಾರೆ. ಅಂತಹವರು ಎಲ್ಲವನ್ನ ಕಳ್ಕೊಂಡ ಮೇಲೆ ಅಭಿಮಾನ ಭಂಗಮಾಯಿ வந்து பள்ளி கட்டல் கீழே சங்கம் இருப்பார் போல் வந்து ನಾನೇ ಎಲ್ಲ ನಂದೇ ಇಟ್ಟು ನಾನೇ ಸಾಮ್ರಾಜ್ಯ ನಡೆದವರು. ಅದಿದ್ದಾಗ ಇವರ ಹತ್ರ ಬಂದಿಲ್ಲ, ಭಗವಂತನ ಹತ್ರ ಚೆನ್ನಾಗತಿಯಾಗಿ ಬಂದಿರೋದನ್ನೆಲ್ಲ ಇಲ್ಲಿ ಹೇಳ್ತಾ ಇರೋದು. ಎಲ್ಲವನ್ನ ಕಳ್ಕೊಂಡ ಮೇಲೆ ಅಭಿಮಾನ ಭಂಗಮಾಯಿ, ಅವರ ಅಭಿಮಾನ, ಅಹಂಕಾರ, ಮಮಕಾರ, ನಂದೇ ಎಲ್ಲ, ನಂದೇ ಸಾಮ್ರಾಜ್ಯ, ನಾನೇ ರಾಜ, ಆ ರೀತಿಯ ನಾನೇ ಶೂರ ಅನ್ನೋ ರೀತಿಯಾಗಿ ಇದ್ದಂತಹ ಅಹಂಕಾರಗಳು, ಮಮಕಾರಗಳು ಭಂಗವಾದ ಮೇಲೆ ಬಂದಿರೋದು. ಅಂದ್ರೆ ಅವರು ಯಾರು ಇನ್ನೊಬ್ಬರಿಗೆ ಸೋತ ಮೇಲೇನೆ ಇಲ್ಲಿ ಬಂದಿರೋದು. ನೇರ ಒಂದು ಭಗವಂತನಲ್ಲಿ ಶರಣಾಗಿಲ್ಲ. ಅನನ್ಯ ದಾಸತ್ವಕ್ಕೆ ಭಗವಂತನಲ್ಲಿ ಮೊದಲೇ ಬರಲಿಲ್ಲ. ಅನ್ಯರಿಗೆ ದಾಸರಾದ ಮೇಲೆ ಭಗವಂತನಿಗೆ ಅನನ್ಯ ದಾಸತ್ವಕ್ಕೆ ಬಂದರು. ಅಭಿಮಾನ ಭಂಗಮಾಯಿ ಬಂದು ತನ್ನ ಅಹಂಕಾರವನ್ನ ಭಂಗ ಮಾಡಿಕೊಂಡು ಮಮಕಾರಗಳೆಲ್ಲ ಹೋಗಿ ನಂದೇನೂ ಇಲ್ಲ, ಎಲ್ಲವನ್ನ ಕಳ್ಕೊಂಡೆ ಅಂತ ಅನ್ನೋಸ್ಥಿತಿಗೆ ಬಂದಾಗ ಆಗ ಅಭಿಮಾನ ಭಂಗ ಮಾಡಿದ್ದೆ. ಒಂದು ಪಳ್ಳಿ ಕಟ್ಟಿರುತ್ತಿದೆ, ನೀನು ಮಲಗುವಂತಹ, ಶಯನ ಮಾಡುವಂತಹ ಮಂಚ ಏನಿದೆ ಅದರ ಕೆಳಗಡೆ ಪಳ್ಳಿ ಕಟ್ಟಿದ ಕೀಳೆ ಶಂಗವಿರೂಪ. ಶಂಗ ಅಂದ್ರೆ ಗುಂಪು, ಗುಂಪು ಗುಂಪಾಗಿ ಬಂದಿದ್ದಾರೆ, ಯಾರೋ ಒಬ್ಬರಿಗೂ ಬಂದಿರೋದಿಲ್ಲ. ಶಂಗ ಅಂದ್ರೆ ಸಂಘ ಅನ್ನೋ ಅರ್ಥ. ಗುಂಪು ಗುಂಪಾಗಿ, ಸಂಘ ಸಂಘವಾಗಿ ಶಂಗವಿರೂಪ ಬಂದು ತಲೈ ಪೈನು ಬಂದು ನಿನಗೆ ಶರಣಾಗತರಾಗಿದ್ದಾರೆ, ತಲೆಯನ್ನ ಬಾಗಿಸಿದ್ದಾರೆ. ದೊಡ್ಡ ಸಾಮ್ರಾಜ್ಯ ಉನ್ನತವರು, ನಾನೇ ಸಾಮ್ರಾಜ್ಯ, ನಂದೇ, ನಾನು ಸಾಯೋವರು, ಇದು ನಂದೇ ಅನ್ನೋ ಅಹಂಕಾರದಲ್ಲಿ ಬೆಳೆಸಿದವರು ಎಲ್ಲವನ್ನೂ ಕಳೆದುಕೊಂಡ ಮೇಲೆ ಅಹಂಕಾರವನ್ನು ಬಿಟ್ಟು ನಿನ್ನಗೆ ಶರಣಾಗಿ ಬಂದಿದ್ದಾರೆ. ಅನನ್ಯ ಶೇಷತ್ವ ಆಗ ಬಂದಿದೆ ಅವರಿಗೆ, ಅನನ್ಯ ಗತಿತ್ವ, ಅನನ್ಯ ಶೇಷತ್ವ ಆಗ ಬಂದಿದೆ ಅವರಿಗೆ. ಆ ರೀತಿ ಗುಂಪು ಗುಂಪಾಗಿ ಬಂದಿದ್ದಾರೆ. ಸಂಗಮಿರುಪಾರ್ ಅನ್ನೋದು ತಲೆ ಕೈಯೋ. ಇದು ಒಂದು ಯಾವ ರೀತಿ ಅಹಂಕಾರ ಮಮಕಾರವನ್ನ ರಾಜಾದಿರಾಜರುಗಳೇ ಬಿಟ್ಟರು. ನಿನ್ನೆಲ್ಲ ದೇವತೆಗಳ ಬಗ್ಗೆ ಹೇಳಿದ್ರು. 33 ಅವರವರೆಗೂ ಮನುಷ್ಯನ ನೀ ಅಲ್ಲಿ ಬಂದು ಕಾಪಾಡದೆ ಆಮೇಲೆ ಬಂದು ತರ ಹೇಳಿರೋದು. ಇಲ್ಲಿ ಸಾಧಾರಣವಾಗಿ ಭೂಮಿ ಮೇಲೆ ಹೇಗೆ ಆಳಿದ್ರು ರಾಜರು, ಯಾವ ರೀತಿ ಅಹಂಕಾರವಾಗಿದ್ರು, ಈಗ ಹೇಗೆ ಬಂದಿದ್ದಾರೆ ಎಲ್ಲವನ್ನ ಕಳ್ಕೊಂಡ ಮೇಲೆ. ಆದ್ರೆ ನಾವು ಗುಂಪು ಗುಂಪಾಗಿ ಬಂದಿದ್ದೀವಿ, ಎಲ್ಲವನ್ನೂ ಕಳ್ಕೊಂಡು ಬಂದಿಲ್ಲ. ಮುಂಚೆನೇ ನಿನ್ನಲ್ಲಿ ಅನನ್ಯ ಶೇಷತ್ವವನ್ನ, ಅನನ್ಯ ದಾಸತ್ವವನ್ನ ಹೇಳಿಕೊಂಡು ಬಂದಿದ್ದೀವಿ. ಅವರನ್ನೆಲ್ಲ ನೀನು ರಕ್ಷಿಸಿದೀಯ ಅಂತವನ್ನೇ. ನಮ್ಮ ರಕ್ಷಣೆಯನ್ನ ನೀನು ಮಾಡಬಾರ್ದ, ಎದ್ದು ಬಂದು ನಮ್ಮನ್ನ ನೋಡಬಾರ್ದ ಅಂತ ಹೇಳಿ ಗೋದೇವಿ ಹೇಳ್ತಾ ಇಲ್ಲ ಭಗವಂತ. ನಂತರ ಒಂದು ಅನನ್ಯ ಭೋಗತ್ವ. ಮುಂದಿನ ಸಾಲು ಭೋಗತ್ವ ಅಂದ್ರೆ ಏನು ಅಂದ್ರೆ ಅವನೇ ಪರಮಭೋಗ್ಯ. ಅವನ ದಿವ್ಯ ಮಂಗಳ ಮೂರ್ತಿಯನ್ನ ನೋಡ್ತಾ ಇದ್ರೆ ಅದಕ್ಕಿಂತ ಭೋಗ್ಯವಾದದ್ದು ಇನ್ನೊಂದಿಲ್ಲ. ಹೇಗೆ ನಿತ್ಯ ಸೂರ್ಯಗಳು ಸದಾ ಅವನನ್ನೇ ನೋಡ್ತಿರ್ತಾರೋ ಆ ರೀತಿಯಾಗಿ ಪರಮ ಭೋಗ್ಯವಾದದ್ದು, ಅನುಭವಿಸುವಂಥದ್ದು ಅವನದು. ಆ ರೀತಿಯಾದಂತಹ ಅವನ ದಿವ್ಯಮಂಗಳ ವಿಗ್ರಹವನ್ನ ಈ ಒಬ್ಬಳು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಶಂಗೈ ಚಿರಿಚಿರಿದೆ ಎಮ್ಮೆ ಪ್ರಿಯಾನು. ನಿನ್ನ ಚಿಕ್ಕ ಕೃಪಾದೃಷ್ಟಿ ಸಾಕು, ನನಗೆ ಸ್ವಲ್ಪ ಚಿಕ್ಕ ಕಣ್ಣನ್ನ ತೆರೆದ್ರೆ ಸಾಕು. ನೀವು ಮಲಗಿದೆಯಲ್ಲ, ಸ್ವಲ್ಪ ತೆಗಿ. ಯಾವ ರೀತಿ ತೆಗಿಬೇಕು ಕಣ್ಣನ್ನ? ಶೆಂಗಣ್ ಅಂದ್ರೆ ಕೆಂಪಾದ ಕಣ್ಣು. ಕೆಂಪಾದ ಕಣ್ಣು ಅಂದ್ರೆ ನೀವು ಹೋಗೋದ ಕಣ್ಣಲ್ಲ, ಇಲ್ಲಿ ಹೇಳ್ತಾ ಇರೋದು ಕೆಂದಾವರೆಯಂತಹ ಕಣ್ಣು, ತಂಪಾಗಿರುವಂತಹ ಕಣ್ಣನ್ನ ಶೆಂಗಣ್ ಚಿರಿಚಿರಿದೆ. ತಕ್ಷಣ ನೀವು ಕಣ್ಣು ಬಿಟ್ಬಿಡ್ಬೇಡ, ನಮಗೆ ಭಯ ಆಗೋಗ್ಬೋದು. ಕಮ್ಮಿ ಸ್ವಲ್ಪ 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 ಸ್ವಲ್ಪನೇ ಬಿಡೋದಿಲ್ಲ ಕಣ್ಣಂದ್ರೆ ನಿನ್ನ ಕೃಪಾದೃಷ್ಟಿ ಸ್ವಲ್ಪದಲ್ಲಿ ಆರಂಭವಾಗಿ ಚಿನ್ನದಾಗಿ ನಮಗೆ ಬರಬೇಕು. ಹೇಗೆ ನಿನ್ನೆ ಗೀತಾಚಾರ್ಯ ಕೊಟ್ಟನೋ 18 ಅಧ್ಯಾಯ ಎಲ್ಲಾನು
ಇತ್ಯಾದಿವರೆಗೂ ಎಲ್ಲನೂ ಹೇಳ್ತಾರೆ. ಅದು ಅರ್ಜುನನಿಗೆ ಬೇಕಿತ್ತು ಎಲ್ಲ ಉಪದೇಶವನ್ನ ಹೀಗಿರ್ಬೇಕು, ಏನ್ ಮಾಡಬೇಕು, ಹೇಗೆ ಅಭ್ಯಾಸದಿಂದ ನಾವು ಹೇಗೆ ಎಲ್ಲವನ್ನು ತೊಡಗಿಸ್ಕೊಳ್ಬೇಕು ಅದನ್ನೆಲ್ಲ ಹೇಳ್ಕೊಟ್ಟ. ನಂತರ 10ರಿಂದ 18ರವರೆಗೂ ಶರಣಾಗತಿಯನ್ನ ಹೇಳ್ದ. ಅದನ್ನ ಅರ್ಜುನನಿಗೆ ಅದು ಗೊತ್ತೇಳಿಲ್ಲ, ನಾನು ಕೇಳಿದ್ವಿ. ಅಂದ್ರೆ ನಾವು ಕೇಳಿರ್ಲಿಲ್ಲ, ಅರ್ಜುನನ ಮೂಲಕ ನಮಗೆ ಬಂತು. ಬರೀ ಅರ್ಜುನನಿಂದ ಬಂದಿದ್ದಲ್ಲ, ಇಲ್ಲಿ ಹೇಳಬೇಕು ಅಂತಂದ್ರೆ ಧೃತರಾಷ್ಟ್ರ ಇವನ್ನ ಕೇಳಿದ್ರಿಂದ ಅವನಿಗೆ ಧೃತರಾಷ್ಟ್ರಕ್ಕೆ ಕಣ್ಣಿರಲ್ಲ, ಅವನ ಜೀವಶಕ್ತಿಯನ್ನ ಅವನ ದಾಸನಿಗೆ ಕೊಡ್ತಾನೆ. ಸಂಜಯ ವಾಚ, ಸಂಜಯ ಹೇಳ್ತಾನೆ, ಸಂಜಯ್ ನನ್ನ ಕೇಳ್ತಾನೆ ಧೃತರಾಷ್ಟ್ರ ಅಲ್ಲಿ ಏನ್ ನಡೀತಾ ಇದೆ ಹೇಳು. ನಾವು ಇಲ್ಲಿ ನೋಡ್ಕೊಂಡು ಕೂತ್ಕೊಂಡು ಎಲ್ಲೋ ನೋಡೋ ಟೀಕೆನ ನಾವು ಕೊಡ್ತೀವಿ, ಇವತ್ತು ನಮಗೆ ಅದು ವಿಶೇಷ. ಆದರೆ ಆಗಿನ ಕಾಲದಲ್ಲೇ ಆಗ ಸಂಜಯ ಧೃತರಾಷ್ಟ್ರನಿಗೆ ಏನು ನಡೀತಾ ಇದೆ ಅಂತ ಕೂತು ಹೇಳ್ತಾ ಇದ್ದ. ಜ್ಞಾನ ವಿಷ್ಣುವಿನಲ್ಲಿ ಹೇಳ್ತಾ ಇದ್ದ. ಅವನಿಗೆ ಕಣ್ಣಿನಲ್ಲಿ ಅವನಿಗೆ ಶಕ್ತಿ ಇತ್ತು, ಧೃತರಾಷ್ಟ್ರನಿಗೆ ಕಣ್ಣಿಂದ ಇದ್ದಿರಲಿಲ್ಲ. ಅದನ್ನ ಸಂಜಯನಿಗೆ ಕೊಡ್ತಾನೆ. ಸಂಜಯ ಅವಾಗ ಎಲ್ಲರೂ ಕಲಿಸ್ತಾ ಬರ್ತಾನೆ. ನಿಜವಾಗ್ಲೂ ನಮಗೆ ಭಗವದ್ಗೀತೆ ಬಂದಿದ್ದು ಅಂದ್ರೆ ಸಂಜಯನಿಂದ. ಅವನು ಧೃತರಾಷ್ಟ್ರನಿಗೆ ಯಾಕೆ ನಾನು ಏನ್ ನಡೀತಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಏನ್ ನಡೀತಾ ಇದೆ ಅಂತ ಕೇಳಿದಾಗ ಅವಾಗ ಸಂಜಯ ಹೇಳ್ತಾನೆ, ಯುದ್ಧ ಭೂಮಿನಲ್ಲಿ ಕೃಷ್ಣ ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ರಥವನ್ನ ತಗೊಳಕ ನಿಂತಿದ್ದಾನೆ, ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅವಾಗ ಏನು ಅಂದಾಗ ಪೂರ್ತಿ ವೃತ್ತಾಂತಗಳು ಬರ್ತಿದ್ದೀವಿ. ಅಲ್ಲಿ ಏನೇನು ಕೃಷ್ಣ ಹೇಳ್ದ ಏನಾಯ್ತು, ಯಾಕೆಂದ್ರೆ ಸಂಜಯ ಹೇಳಿದ್ರಿಂದ ನಮ್ಗೆ ಯಾಕೆ ಬಂತು ಅಂತ ಹೇಳಿದ್ರಿಂದ ಅದಾಗಿದ್ದು ಮರ್ತಂದ್ರೆ ಅರ್ಜುನ ಎಲ್ಲವನ್ನ ಮಾಡ್ತಾರೆ. ಅರ್ಜುನನಿಗೆ ಅವನನ್ನ ನೋಡುವಂತ ಒಂದು ದಿವ್ಯ ಚಕ್ಷುವನ್ನ ಕೃಷ್ಣ ಕೊಟ್ಟಿದ್ದ. ಇದನ್ನು ಇಲ್ಲಿ ಅದೇ ರೀತಿ ಅರ್ಥ ಬರುತ್ತೆ. ಅವನು ಅಷ್ಟೊಂದು ಆಮೇಲೆ ಅವನಿನ್ನು ಅಹಂಕಾರ ಬರುತ್ತೆ. ಓ ನಾನೇ ಇಲ್ಲ, ಅವನು ಯುದ್ಧ ನಾನು ಮಾಡಂತ ಅವಾಗಲ್ಲಿ ಒದ್ದಾಡ್ತಿದ್ದ. ನಾನು ಯುದ್ಧನೇ ಮಾಡೋಕ್ಕಾಗಲ್ಲ, ಕುಲನಾಶಕನಾಗ್ಬಿಡ್ತೀನಿ ನಾನು, ಬೇಡ ಅಂತ ಒದ್ದಾಡ್ತಿದ್ದ. ಭಗವಂತನ ಕೃಪಾ ಕಟಾಕ್ಷ ಬೆಳ್ಳಿ ಮೇಲೆ ಅವನಿಗೆ ಎಲ್ಲಾ ರೀತಿಯಾದಂತಹ ಶಕ್ತಿಗಳು ಬಂತು. ಅವನ ಭಗವಂತ ಅವನ ರಕ್ಷಣೆಯನ್ನ ಮಾಡಿದ. ಒಂದು ಸಾರಿ ದುರ್ಯೋಧನ ಒಂದು ಬಾಣವನ್ನ ಬಿಟ್ಟಾಗ ಅರ್ಜುನನ ಕತ್ತು ಹೋಗಬೇಕಾಗತ್ತ, ಬಿಟ್ಟಿರ್ತಾನ. ತಕ್ಷಣ ತನ್ನ ಕಾಲಿನ ಹೆಬ್ಬೆಟ್ಟಿನಲ್ಲಿ ರಥವನ್ನ ಅಮುಕ್ತಾನೆ ಕೃಷ್ಣ. ಭೂಮಿನೇ ಕೆಳಕೋಗ್ಬಿಡುತ್ತೆ, ಅವನ ಕಿರೀಟ ಮಾತ್ರ ಹೋಗುತ್ತೆ. ಆ ರೀತಿಯಾದ ರಕ್ಷಣೆಗಳನ್ನ ಕೃಷ್ಣ ಅರ್ಜುನನ ಮಾಡ್ಕೊಂಡು ಬರ್ತಾನ. ಅಷ್ಟೆಲ್ಲ ಆದರೂ ಇದ್ದಾಗಿದ್ದೇ ಆಗಿದ್ದು ಎಲ್ಲ ಜ್ಞಾನ ಹೋಗ್ಬಿಡುತ್ತೆ ಅರ್ಜುನನಿಗೆ. ನಾವು ಅದೇ ತರ ಎಲ್ಲವನ್ನ ಕೇಳ್ತೀವಿ, ಎಲ್ಲಾನು ಪಡ್ತೀವಿ. ಕೆಲವು ನಂತರದ ಈ ಲೌಕಿಕವಾದ ಬಂಧನಗಳಿಗೆ ಹೋದಾಗ ಅದೆಲ್ಲ ನಮಗೆ ಅದನ್ನೇ ಹೀಗೂ ಹೇಳ್ತಾರೆ. ಅಂಗಣ್ಣ ಜ್ಞಾನ ತರಶರ ಅಭಿಮಾನವಲ್ಲಮ ಅಂತ ಒಂದು ಬಡ್ಡಿ ಕಟ್ಟಂಗೆ ಸಂಗಮಿರುಪಾರ್ ಬೋಲೆ ಒಂದು ತಲೆಪೇನು. ಇದು ಲೌಕಿಕವಾದ ಪ್ರಪಂಚ. ಹಾಗಾಗಿ ಈ ಕ್ಷಣದಲ್ಲಿ ನಾವು ಈ ತರ ಇದ್ರು, ಇನ್ನೊಂದು ಮತ್ತೊಂದು ಕ್ಷಣದಲ್ಲಿ ಈ ಬಂಧನಗಳಿಗೆ ಸಿಕ್ಕಿದಾಗ ನಾವು ಅವನನ್ನ ನಾವು ಮತ್ತೆ ಎಲ್ಲೋ ನಮಗೆ ಅಹಂಕಾರ ಅನ್ನೋದು ತಲೆ ಇಟ್ಕೊಳ್ತೀವಿ. ಇವಾಗ ಅಂತೀವಿ ಅವನೇ ರಕ್ಷಕ, ಅವನೇ ಶರಣಾರ್ಥಿ ಎಲ್ಲ ಹೋದಾಗ ಅಯ್ಯೋ ಇದಾಗಿಲ್ವಲ್ಲಪ್ಪ, ನಾನು ಇದು ಮಾಡೋಕ್ಕಾಗಿಲ್ವಲ್ಲಪ್ಪ ಅಂತ ಅಯ್ಯೋ ನಾನು ಮಾಡಬೇಕಾಗಿಲ್ಲ. ಅಲ್ಲಿ ತಂತಾನೇ ಬರುವಂಥದ್ದು ಮನುಷ್ಯನಿಗೆ. ಅವನು ಹೇಳೋ ಪ್ರಕಾರದಲ್ಲಿ ಹೆಂಗೆ ಅಂದ್ರೆ ಎರಡನ್ನೂ ಅವನೇ ಕೊಡ್ತಾನೆ. ಸಂಸಾರದಲ್ಲಿ ಸಂತೋಷವನ್ನ ಕೊಡ್ತಾನೆ, ಲೌಕಿಕವಾದ ಸಂತೋಷವನ್ನ ಕೊಡ್ತಾನೆ. ಅದರಲ್ಲಿ ಮುಳುಗಿ ಅದರಲ್ಲೇ ನಾವು ಹೋಗ್ತಾ ಇದ್ದಾಗ ಅಲ್ಲಿಂದ ಬಿಟ್ಟು ಮತ್ತೆ ಬೇರೆ ಯಾವುದೊಂದು ರೂಪದಲ್ಲಿ ಈ ಕಡೆಗೆ ಕರ್ಕೊಂಡು ಬರ್ತಾನೆ. ಅವಾಗ ಅರಿವಾಗುತ್ತೆ
ಆಗುವೂ ಅಲ್ಲಲ್ಲ ಸರಿಗೆ. ಆದರೆ ಹೇಗೆ ಕಣ್ಣಿನ ಆಕಾರದಲ್ಲೇ ಇರುವಂತಹ ತಾವರೆ ಹೂವು ನಿಧಾನಕ್ಕೆ ಅರಳಿತು, ಹಾಗೆ ಗೆಜ್ಜೆ ಹೇಗೆ ತನ್ನ ಬಾಯಿಯನ್ನು ಚಿಕ್ಕದಾಗಿರುತ್ತೆ ಕಿಂಗಿಣಿ ವಾಯಿಸಲು, ಅದೇ ರೀತಿ ತಾಮರೈ ಹೂವು, ತಾವರೆ ಹೂವು ಅದು ಸ್ವಲ್ಪದಿಂದ ಅಲ್ಲಿ ಪೂರ್ತಿ ವಿಕಸನವಾದಾಗ ಅದರ ಅಂದವನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ನಿನ್ನ ಕಣ್ಣಿನ ಅಂದವನ್ನು ನೋಡಬೇಕು. ಆ ರೀತಿಯಾದಂತಹ ನಿನ್ನ ಕಣ್ಣಿನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಸ್ವಲ್ಪ ಸ್ವಲ್ಪವಾಗೇ ಬಂದು ಸಂಪೂರ್ಣ ಕಟಾಕ್ಷ ನಮಗೆ ಬೇಕು. ಇಂಗಿಣಿ ವಾಯಿಸಿದ ತಾಮರೆ ಪೋಲೆ ಶೆಂಗಣ್ ಚಿರಿಚಿರಿದೆ ಎಮ್ಮೆ ಬಿಳಿಯಾವೋ. ಬಿಳಿಯಾವು ಅಂದರೆ ನಿನ್ನ ದೃಷ್ಟಿಯನ್ನು ನಮ್ಮ ಮೇಲೆ ಕೊಡು, ಕೃಪಾ ಕಟಾಕ್ಷವನ್ನು ನಮಗೆ ಕೊಡು. ಎಮ್ಮೆ ನಮ್ಮ ಮೇಲೆ ಶೆಂಗಣ್ ಎಂದಾವರೆ ಹೂವಿನಂತಹ ಇರುವ ಎಂದಾವರೆ ಹೂವಿನ ಹೆಸರಿನಂತಿರುವ ನಿನ್ನ ಕಣ್ಣನ್ನ ಶೆಂಗಣ್ ಚಿರಿಚಿರಿದೆ. ಸ್ವಲ್ಪ ಚಿಕ್ಕದಾಗಿ ಬಿಟ್ಟು ನಿನ್ನ ಆ ಕೃಪಾದೃಷ್ಟಿಯನ್ನು ಸಂಪೂರ್ಣವಾಗಿ ನಮಗೆ ಕೊಡು. ಇನ್ನೊಂದು ಹೆಂಗೆ ಅಂದರೆ ಇದರಲ್ಲಿ ಅವನ ಅನುಭವವನ್ನು ಸಂಪೂರ್ಣವಾಗಿ ಪಡೆಯೋದು. ಹೇಗೆ ನಾವು ಒಂದು ಲೋಟದಲ್ಲಿ ಹಾಲು ಇಟ್ಕೊಂಡ್ರೆ ಫುಲ್ಲು ಒಂದೇ ಸರಿ ನಾವು ಕುಡಿಯೋಕ್ಕೆ ಸಾಧ್ಯ, ಕುಡಿಯೋದಕ್ಕಾಗೋದಿಲ್ಲ. ಒಂದು ಗಂಟೆ ಸಿಕ್ಕಾಕೊಳ್ಳುತ್ತೆ, ಚೆಲ್ಲುತ್ತೆ ಅಂದರೆ ವಾಂತಿ. ಆದರೆ ಅದರ ಅನುಭವವನ್ನು ಪಡಿತಾ ನಾವು ನಿಧಾನವಾಗಿ ನಾವು ಕುಡಿತೀವಿ ಅಂತ ಅಂದರೆ ಸ್ವಲ್ಪನೇ ನಾವು ಕುಡಿತೀವಿ. ಆ ರೀತಿಯಾಗಿ ಅವನ ಕೃಪಾದೃಷ್ಟಿ ಹೇಗೆ ಬೀಳಬೇಕು ಅಂದರೆ ಸ್ವಲ್ಪನೇ ಬರ್ತಾ ಇದ್ರೆ ಸಂಪೂರ್ಣವಾಗಿ ನಾವು ಅದನ್ನು ಅನುಭವಿಸ್ತೀವಿ. ದಿಢೀರಂತವನ್ನ ನಾವು ಅನುಭವಿಸೋದಕ್ಕಾಗೋದಿಲ್ಲ. ಮಳೆನೂ ಅಷ್ಟೇ ಸ್ವಲ್ಪ ಹೇಳಿದ್ರು ತಿಂಗಳು ಮುಮ್ಮಾರಿ ಬೇಯಿದು ಅಂತ ಹೇಳಿದ್ದು ಪೂರ್ಣನೆ ಭಾಷೆಗಳಲ್ಲಿ. ಆ ರೀತಿ ಮೆತ್ತಗೆ ಬಂದಾಗ ನಿಧಾನಕ್ಕೆ ಬಂದಾಗ ಮಳೆ ಭೂಮಿ ಸಂಪೂರ್ಣವಾಗಿ ಅದರ ತೇವವನ್ನು ಹೀರ್ಕೊಳ್ಳುತ್ತೆ. ಒಂದೇ ದಿನ ಸುಡಿದ್ರೆ ಏನಾಗುತ್ತೆ, ಅದು ಕೊಚ್ಚಿಕೊಂಡು ಎಲ್ಲೋ ಬಚ್ಚಿಲಲ್ಲಿ ನೀರು ಹೋಗುತ್ತೆ. ಆ ರೀತಿಯಾದ ಅನುಭವವನ್ನು ಪಡೆಯೋದಕ್ಕೆ ಬೋಧೆ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪವಾಗೇ ನಿನ್ನ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ಬಿಟ್ಟರೆ ಅದರ ಸಂಪೂರ್ಣ ಅನುಭವವನ್ನು ನಾವು ಪಡೆಯಬಹುದು. ಚಿರಿಚಿರದೆ ಮೇಲೆ ಬಿಡಿಯಾವು, ಅದನ್ನು ಅವನಿಗೆ ಹೇಳ್ತಾ ಇದ್ದಾಳೆ. ನಮ್ಮ ಮೇಲೆ ಸುರಿಸು ಎಮ್ಮೆ ಬಿಡಿಯಾವು ತಿಂಗಳು ಆದಿತ್ಯನೂ ಹೇಳಿದ ಎರಡನ್ನೂ ಹೇಳಿದ್ರು. ತಿಂಗಳು ಚಂದ್ರ, ಆದಿತ್ಯ, ಸೂರ್ಯ ಇಬ್ಬರೂ ಇದ್ದಂಗೆ, ಇಬ್ಬರು ಒಟ್ಟಿಗೆ ಎಲ್ಲಿ ಬರಲಿಕ್ಕೆ ಸಾಧ್ಯ? ಅವನಲ್ಲೇ ಅವನ ದಿವ್ಯಮಂಗಳ ವಿಗ್ರಹದಲ್ಲೇ ಬರಲಿಕ್ಕೆ ಸಾಧ್ಯ. ಕಣ್ಣಿನಲ್ಲಿ ತಿಂಗಳು ಕೃಪಾದೃಷ್ಟಿ, ಆದಿತ್ಯನ ಅಂದರೆ ಪ್ರಕಾಶ ಜಾಸ್ತಿ. ಯಾವ ರೀತಿ ಆ ದೃಷ್ಟಿ ಅಂತ ಅಂದರೆ ದುಷ್ಟರನ್ನ ಧ್ವಂಸ ಮಾಡುವಂಥದ್ದು ಆ ದೃಷ್ಟಿ. ತಿಂಗಳನ್ನ ಭಕ್ತರನ್ನ ಕಾಪಾಡುವಂತಹ ತಿಂಗಳು, ತಂಪಾದ ದೃಷ್ಟಿ. ಎರಡೂ ಬರೋದಕ್ಕೆ ಸಾಧ್ಯವಾಗಿರೋದು ಭಗವಂತ. ತಾಯಂದಿಗೂ ಬರುತ್ತೆ, ಒಂದಾದ್ಮೇಲೆ ಒಂದು ಬರುತ್ತೆ. ಒಂದ್ಸರಿ ಮಕ್ಕಳನ್ನ ಬೈಬೇಕಾದ್ರೆ ಮೊದಲೇ ಆದಿತ್ಯನೂ ಬರುತ್ತೆ, ಆಮೇಲೆ ಅಯ್ಯೋ ನಂದೇ ಮಗು ಬೈಬಿಟ್ಟಲ್ಲಪ್ಪ ಅಂತ ಬೇಜಾರಾಗುತ್ತೆ, ಆಮೇಲೆ ಮುದ್ದು ಮಾಡ್ತಾರೆ, ಮುದ್ದೆಲ್ಲ ಕೊಡ್ತಾರೆ. ಆ ಥರ ಮಾಡೋದು ಒಂದಾದ್ಮೇಲೆ ಒಂದು ಬರೋದು. ಆದರೆ ಭಗವಂತನಲ್ಲಿ ಎರಡೂ ಒಟ್ಟಿಗೆ ಇದೆ ಆ ದೃಷ್ಟಿ. ಒಂದು ಕಡೆ ದುಷ್ಟರನ್ನ ಶಿಕ್ಷೆ ಮಾಡ್ತಾನೆ, ಇನ್ನೊಂದು ಕಡೆ ಅವನ ಶಿಷ್ಟರನ್ನ ಪರಿಪಾಲನೆ ಮಾಡ್ತಾನೆ. ಎರಡೂ ದೃಷ್ಟಿ ಇರೋದು ಅವನಲ್ಲಿ. ಆ ರೀತಿಯಾದಂತಹ ತಿಂಗಳು ಆದಿತ್ಯನು ಬೆಳೆದಾಪೋ ಉದಯಿಸಿದಂಗೆ ಅಂಗಣ್ಣಿರಂಡು ಕೊಂಡು ಕೃಷ್ಣನೂ ಉದಯಿಸಿದ್ದರು, ಚಂದ್ರನೂ ಉದಯಿಸಿದ್ದಾನೆ, ಸೂರ್ಯನೂ ಉದಯಿಸಿದ್ದಾನೆ. ಇಬ್ಬರೂ ಉದಯಿಸಿರುವಂತಹ ರೀತಿಯಲ್ಲಿ ನಿನ್ನ ಎರಡು ಕಣ್ಣುಗಳನ್ನು, ನಿನ್ನ ಎರಡೂ ಕಣ್ಣುಗಳ ದೃಷ್ಟಿಯನ್ನು ಹೆಣ್ಗಳ ಮೇಲೆ ನೋಕ್ಕುದಿದೆ. ನಿನ್ನ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಬೇಕು. ಆ ರೀತಿಯಾದ ಕಟಾಕ್ಷವನ್ನು ನೀನು ನಮಗೆ ಕೊಟ್ಟರೆ ಹೆಣ್ಗಳ ಮೇಲೆ ಶಾಪಂ ಬೀಳುತ್ತೆ. ಈ ಶಾಪಂ ಅಂತ ಹೇಳ್ತಾ ಇದ್ದಾರೆ. ಓದಗೆ ಯಾವ ರೀತಿಯಾದ ಶಾಪ? ನೀನು ಆ ರೀತಿಯಾದ ಕೃಪಾ ಕಟಾಕ್ಷವನ್ನು ನೀನು ಕೊಟ್ಟರೆ ನಮ್ಮ ಮೇಲೆ ಇರುವಂತಹ, ನಮಗೆ ಬಂದಿರುವಂತಹ ಎಲ್ಲ ಶಾಪಗಳು ನೀಗುತ್ತೆ ಅಂತ ಗೋದೆ ಹೇಳ್ತಾರೆ. ಯಾವ ರೀತಿಯ ಶಾಪ? ಮುಂದಿನ ವಿವರಣೆಯಲ್ಲಿ ಅದನ್ನು ನೋಡೋಣ. ಅಂಗಣ್ವಾ ಜ್ಞಾನಕರ ಶರಭಿಮಾನ ಭಂಗಮಾಯಿ வந்து என் பள்ளி கட்டல் கீழே செங்கமிருப்பார் போல் ಒಂದು ತಲೆ ನೋಡಿ. ಸುಂದರವಾದ ವಿಶಾಲವಾದ ಪ್ರದೇಶಗಳನ್ನು ಒಳಗೊಂಡಂತಹ ರಾಜರುಗಳು
ಇದಕ್ಕೆ ಉದಾಹರಣೆಗಳು ಈ ನರಕಾಸುರ ಮತ್ತೆ ಜರಾಸಂಧ ಅವರಿಗೆಲ್ಲ. ಈ ನರಕಾಸುರ ಜರಾಸಂಧ ಅವರಿಗೆಲ್ಲ ಅವರ ಕೆಳಗಡೆ ಅವರ ಪ್ರಾಂತ್ಯ ರಾಜರಿಗೆಲ್ಲ ಇತ್ತು. ಸಾಮಾನ್ಯವಾಗಿ ಒಬ್ಬ ಮಹಾಬಲಶಾಲಿ ರಾಜ ಇದ್ದಾನೆ ಅಂದರೆ ಅವನು ಸುತ್ತಲೂ ರಾಜ ಅವನಿಗೆ ಏನಿದೆ ಎಲ್ಲವನ್ನೂ ಅವರ ಆಳಿಲ್ಲ. ಅವನೊಂದಿಗೆ ಸಾಮಂತ ರಾಜರುಗಳಲ್ಲಿ ರಾಜರುಗಳೆಲ್ಲ ಇರ್ತಾರೆ. ಅವರ ರಾಜ್ಯಗಳನ್ನ ಆಳ್ತಾ ಇದ್ದು ಇವರಿಗೆ ಕಪ್ಪವನ್ನ ಕೊಡಬೇಕು, ರಾಜ್ಯವನ್ನ ನೋಡ್ಕೋಬೇಕು ಆ ಥರ ಇದ್ದಾಗ ಈ ಸಾಮಂತ ರಾಜರಿದ್ರಲ್ಲ ಅವರೇ ನಾನೇ ಒಡೆಯ ಅನ್ನೋದಲ್ಲ, ಅವರೇ ಅಹಂಕಾರದಲ್ಲಿ ಇದ್ರು. ಜರಾಸಂಧ ಇರಲಿ ನರಕಾಸುರ ಇರಲಿ ಅವ್ರಿಗೆ ಇದ್ದಿದ್ದ ಅಹಂಕಾರದಲ್ಲಿ ಬಂದವರು. ಆದರೆ ಅವನ ಸಾಮಂತ ರಾಜರುಗಳೇ ಅವರಿಗೆ ಅಹಂಕಾರ ಇತ್ತು. ನಾನೇ ದೊಡ್ಡವನು, ನಾನೇ ದೊಡ್ಡ ಸಾಮ್ರಾಜ್ಯ, ನಾನೇ ಶೂರ ಅಂತ ಹೇಳಿ ಅವರವರು ಒಬ್ಬೊಬ್ಬರ ಮೇಲೆ ಯುದ್ಧಕ್ಕೆ ಹೋಗಿ ಅವರವರೇ ಹೊಡೆದಾಡ್ತಾ ಇದ್ರು. ಅಲ್ಲಲ್ಲಿ ಅವರವರು ಸೋಲ್ತಾ ಇದ್ರು. ಗೆದ್ದವನು ಅವನ ಸಾಮಂತ ರಾಜ್ಯವನ್ನು ಅವನು ಇವ್ರು ತಗೋತಾ ಇದ್ದ. ಆಮೇಲೆ ಇವರೆಲ್ಲರ ಮೇಲೂ ದಂಡೆತ್ತಿ ಹೋಗಿ ನರಕಾಸುರ ಅವರನ್ನ ಜರಾಸಂಧ ಅವ್ರ ಕಡೆನ ಅವರಿಬ್ಬರನ್ನೇ ಅವರು ಯುದ್ಧದಲ್ಲಿ ಸೋಲಿಸಿ ಅವರ ರಾಜ್ಯವನ್ನೆಲ್ಲ ಮತ್ತೆ ಇವರೇ ತಗೊಳ್ತಾರೆ. ಅಲ್ಲಿಗೆ ಸಾಮಂತರೇ ನಾನೇ ಮಹಾ ದೊಡ್ಡವನು, ನಂದೇ ಇದ್ದು ಅಂತಾರೆ. ಅವನಿಗಿಂತ ಇನ್ನೊಬ್ಬ ಇದ್ದ, ಆದರೆ ಅವನನ್ನೂ ಕೃಷ್ಣ ಸೋಲಿಸ್ತಾನೆ. ಈ ರೀತಿ ಎಲ್ಲರೂ ಸೋತ ಆದಮೇಲೆ ಇವರೇನು ಮಾಡ್ತಾ ಇದ್ರು, ನರಕಾಸುರ ಜರಾಸಂಧ ಬರೆಯೋನ್ನ ಸೋಲಿಸಿದಷ್ಟೇ ಇಲ್ಲ, ಅವರಿಗೆ ನರಕ ಯಾತನೆಯನ್ನ ಕೊಡ್ತಾ ಇದ್ದಂತೆ. ಅವ್ರನ್ನ ಸೆರೆಯಲ್ಲಿಟ್ಟು ನರಕ ಯಾತನೆಯನ್ನು ಕೊಡೋದನ್ನೆಲ್ಲ ಮಾಡ್ತಾ ಇದ್ರು. ಆದರೆ ಈ ನರಕಾಸುರ ಇತರ ರಾಜರುಗಳ ಅವರ ಮಕ್ಕಳು ಹೆಂಡತಿ ಎಲ್ಲರೂ ಕರ್ಕೊಂಡು ಸೆರೆಗಾಗ್ತಾ ಇದ್ದಾರೆ. ಕೃಷ್ಣಗೆ ಹಿಂಗೆ 16,000 ಹೆಂಡತಿಯರಾದರು ಅಂದರೆ ಎಲ್ಲರೂ ಮದುವೆ ಆಗಿರ್ತಾರೆ. ಎಲ್ಲ ನರಕಾಸುರ ಇಟ್ಕೊಂಡಿದ್ದವರಲ್ಲ. ಯಾವಾಗ ನರಕಾಸುರನನ್ನ ವಧೆ ಮಾಡ್ತಾನೆ ಕೃಷ್ಣ, ಅವರೆಲ್ಲರೂ ಬಂಧನದಿಂದ ಬಿಡ್ತಾರೆ, ರಾಜರುಗಳೆಲ್ಲಾನು ಬಿಡಿಸ್ತಾರೆ. ಅವರು ಬಿಡಿಸಿದಾಗ ನೋಡಿ ರಾಜರುಗಳೆಲ್ಲ ಬಂಧನದಿಂದ ಹೊರಗೆ ಬಂದರೂ ಕೃಷ್ಣನಿಗೆ ಶರಣಾಗತಿಯಾದರು. ಆದರೆ ಆ ಹೆಂಗಸರನ್ನ ಅವನು ಇಟ್ಕೊಂಡಿದ್ದಲ್ಲ, ಅವ್ರಿಗೆ ಹೆಂಗೆ ಅಂತಂದರೆ ಕೃಷ್ಣನ ನೋಡಿದ ತಕ್ಷಣ ಅವ್ರ ಮೇಲೆ ಯಾವ ರೀತಿಯಾದಂಥ ಅನುರಾಗ ಉಂಟಾಯಿತು ಅಂದರೆ ಒಬ್ಬೊಬ್ಬರು ಕೃಷ್ಣ ನನ್ನನ್ನೇ ಮೊದಲನೇ ನೋಡಿದ್ವ, ನನ್ನೇ ಮದುವೆ ಆಗ, ಒಬ್ಬೊಬ್ಬರಿಗೂ ಆ ರೀತಿಯಾದ ಅನುಭವ ಬಂದಂತೆ. ಹಾಗಾಗಿ ಅವನಿಗೆ 16,000 ಹೆಣ್ಣುಗಳಿರು ಕೃಷ್ಣ ನರಕಾಸುರ ಬಂಧನದಲ್ಲಿ. ಆದರೆ ಅವನೇ ಬೇಕು, ಅವನೇ ಪರಮ ಭೋಗ್ಯ ಅಂತ ಅಂದುಕೊಂಡ ಮೇಲೆ ಕೃಷ್ಣ ಎಲ್ಲರಿಗೂ ಪ್ರಾಪ್ಯ ಅನ್ನೋದಕ್ಕೆ ಅದನ್ನು ಹೇಳ್ತಾರೆ. ಆ ರೀತಿ ನರಕಾಸುರನೆಲ್ಲ ವಧೆ ಮಾಡಿ ಆಗೋದ ಮೇಲೆ ಈ ಸಾಮಂತ ರಾಜರೆಲ್ಲರೂ ಕೃಷ್ಣನ ಚರಣಾಗಲಿಗೆ ಹೋಗ್ತಾರೆ. ಜರಾಸಂಧ ಸತ್ತ, ನರಕಾಸುರ ಸತ್ತ. ಆಮೇಲೆ ಊರುಗಳೆಲ್ಲ ಹೋಗಿ ಅವನಿಗೆ ಶರಣಾಗತರಾಗ್ತಾರೆ. ಕೃಷ್ಣ ಹೇಳ್ತಾನೆ, ನಿಮ್ಮ ರಾಜ್ಯನೆಲ್ಲ ನಾನು ನಿಮಗೆ ಕೊಡ್ತೀನಿ, ನೀವೇ ಆಡಿದ್ರು, ಯಾರು ಬೇಡ, ನಿನ್ನ ಆಶ್ರಯ ಹೊಂದಿದ್ರೆ ಸಾಕು. ಅಂದರೆ ಯಾವ ರೀತಿಯ ಅಹಂಕಾರ ಅನ್ನೋದು ಹೊರಟೋಗುತ್ತೆ ಕೃಷ್ಣನ ಕೃಪಾದೃಷ್ಟಿ ಬಿದ್ದರೆ ಅಂತೇಳಿ ಈ ಕಥೆ ಉದಾಹರಣೆ. ಆ ಥರ ನಿನ್ನ ಸಂಪೂರ್ಣವಾದ ಕೃಪಾದೃಷ್ಟಿಯನ್ನ ನನಗೆ ಕೊಡು ಅಂತ ಹೇಳಿ ಗೋದ ಕೇಳ್ತಾ ಇದ್ದಾರೆ. ನಮ್ಮವರು ತಿರುವಾಂಮೊಳಿನಲ್ಲಿ 4ನೇ ಮತ್ತು 1ನೇ ದಶಕದಲ್ಲಿ ಒಂದು ಹೇಳ್ತಾರೆ, ವರುಣಾಯಕ ಮಾಯ. ಅದರಲ್ಲಿ ಇವರುಗಳ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡಿದ್ದಾರೆ ನಮ್ಮವರು. வருநாயகமாம் ஓட உலகடன் ஆண்டவர் கருணாய் கவர்ந்த காலர் சிதைகிய பணையர் பெருநாடு காண இம்மையிலே பிச்சை தாங்கொள்வர் ತಿರುನಾರಣಂತಾಳ್ ಕಾಲಂಬೆರೆ ಸಂದಿತ್ತು ಉಯ್ಮಿನೋ. ಅಂದರೆ ಇದರ ವರ್ಣನೆ ಏನು ಅಂದರೆ, ದುರಹಂಕಾರದಿಂದ ಮೆರಿತಾ ಇದ್ದಂತಹ ರಾಜರುಗಳು ಏಕಚಕ್ರಾಧಿಪತಿ, ನಾನೇ ಈ ಭೂಮಿಯೆಲ್ಲ ಒಡೆಯ ಅನ್ನೋ ರೀತಿ ಇದ್ದಂಥವರು ಇನ್ನೊಂದು ರಾಜನಿಂದ ಸೋಲನ್ನು ಅನುಭವಿಸಿದಾಗ ರಾಜ್ಯವನ್ನು
ಭಿಕ್ಷೆ ಎತ್ತೋದೊಂದೇ ಸ್ಥಿತಿ. ಭಿಕ್ಷೆ ಹೊಟ್ಟೆವರಿಲೇಬೇಕು, ಏನಿಲ್ಲ ಅಂತ ಸುತ್ತಿರಕ್ಕಾಗಲ್ಲ, ಭಿಕ್ಷೆ ಬೇಡಬೇಕು. ಆ ರೀತಿ ಭಿಕ್ಷೆ ಬೇಡಕ್ಕೆ ಹೋದಾಗ ಯಾರು ನೋಡ್ಬಿಟ್ಟು ಅಯ್ಯೋ ನಮ್ಮ ಅರಸ ಇವು ನಮ್ಮನ್ನ ಆಳ್ತಿದ್ದವನು ಹೆಂಗೆಲ್ಲ ಮಾಡ್ತಿದ್ದ, ಇವತ್ತು ಬಂದಿದ್ದಾನೆ ಅಂತ ಅಂತಾರೆ, ಅವಮಾನ ಆಗುತ್ತೆ. ಹಾಗಾಗಿ ಬೇಡವೇ ಬೇಡ, ಬೆಳಕಿರೋ ಹೊತ್ತಲ್ಲಿ ನಮ್ಮನ್ನ ಯಾರು ಗೊತ್ತಿದ್ದೋ ಥರ ಹೋಗೋದೇ ಬೇಡ ಹೇಳಿ ರಾತ್ರಿ ಕತ್ತಲಾಗೋವರೆಗೂ ಕಾಯ್ತಾ ಇದ್ದಿದ್ದು ಆಮೇಲೆ ಭಿಕ್ಷೆ ಬೇಡಕ್ಕೆ ಹೋದ್ರು. ಆ ರೀತಿ ಕತ್ತಲಲ್ಲಿ ಹೋದಾಗ ಕಡುಗತ್ತಲು ಅಲ್ಲಿ ಹೋಗ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಮುಖ ಎಲ್ಲ ಕವಳಿರು ಬೇರೆ ಮುಚ್ಕೊಂಡಿರ್ತಾರೆ, ಯಾಕೆಂದ್ರೆ ಕಪ್ಪಲ್ಲಿ ಕಪ್ಪು ಏನು ಕಾಣಲ್ಲ. ಹೋಗಿ ಏನೋ ಭಿಕ್ಷೆ ಬೇಡಿದಾಗ ಪಾತ್ರೆ ಕೇಳಿ ಬೀಳುತ್ತೆ, ಅದನ್ನ ತಿನ್ಬೋದು ಅಂತೇಳಿ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇದ್ದಾರೆ. ಹೋಗಿದ್ದಾರೆ, ಭಿಕ್ಷೆ ಬೇಡಿದ್ದಾರೆ, ಅದರಲ್ಲೂ ಕಪ್ಪು ಮಡಕೆಯನ್ನು ಹಿಡ್ಕೊಂಡು ಹೋಗಿದ್ದಾರೆ. ಯಾರಿಗೂ ಕಾಣಬಾರ್ದು, ನಾವು ಯಾರು ಅಂತಾನೆ ಗೊತ್ತಿರಬಾರ್ದು. ಯಾವ ರೀತಿಯಾದಂತಹ ಅಧಮಕ್ಕೆ ಬಿದ್ದಿದ್ದಾರೆ ಒಳಗೆ, ಆ ರೀತಿಯಾದ ಅಹಂಕಾರ ಇತ್ತು. ಅದಕ್ಕೆ ಇವ್ರಿಗೆ ಅಹಂಕಾರ ಇದ್ದಿದ್ದರಿಂದ ಭಿಕ್ಷೆ ಬೇಡೋದಕ್ಕೆ ಕಷ್ಟ. ಅದಕ್ಕೆ ರಾತ್ರಿ ಕಗ್ಗದ್ದಲ್ಲವರು ಇವರನ್ನೆಲ್ಲ ಪೂರ್ತಿ ಕಪ್ಪಾದ ಒಂದು ವಸ್ತ್ರದಿಂದ ಮುಚ್ಕೊಂಡಿರ್ತಾರೆ, ಕಪ್ಪಾದ ಮಡಿಕೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಭಿಕ್ಷೆ ಬೇಡಿದ್ದಾರೆ, ಭಿಕ್ಷೆ ಸಿಕ್ಕಿದೆ, ತಗೊಂಬರ್ತಾ ಇರ್ಬೇಕಾದ್ರೆ ಏನಾಗಿದೆ, ಕತ್ತಲೆನಲ್ಲಿ ಕಪ್ಪು ನಾಯಿ ಕಾಣದೆ ಅದನ್ನು ತುಳಿದಿದೆ. ಕರುನಾಯಿ ಕವರನ್ನ ಕಾಣ, ಕಪ್ಪು ನಾಯಿ ಕಾಣಲಿಲ್ಲ. ಆ ನಾಯಿಯನ್ನ ತುಳಿದು, ನಾಯಿಯ ಸ್ವಭಾವ ಅದು ಇವ್ರ ಕಾಲನ್ನ ಕಚ್ಚು. ಅದು ಕಚ್ಚಿದ ತಕ್ಷಣ ಏನಾಯಿತು, ಆ ನೋವಿಗೆ ಹಿಂದಕ್ಕೆ ಬೀಳೋ ಗಲಾಟೆನಲ್ಲಿ ಕೈಯಲ್ಲಿ ಇದ್ದಿದ್ದು ಮಡಕೆ ಕೆಳಗೆ ಚೂರು ಚೂರು ಆಗುತ್ತೆ. ಆದರೆ ಇವಾಗ ಹಸಿವು ಬೇಕೇ ಬೇಕು, ಏನು ಮಾಡಬೇಕು? ಆ ಕತ್ತಲೆನಲ್ಲೂ ಮಡಿಕೆಯ ಚೂರುಗಳನ್ನ, ಅನ್ನದ ಅಗಳಗಳನ್ನ ಆರಿಸಿಕೊಳ್ಳುವಂತಹ ದುಸ್ಥಿತಿ. ಅದನ್ನ ನಮ್ಮ ಮಾಡುವ ಹೇಳ್ತಾರೆ. ಯಾವ ರೀತಿ ಸ್ಥಿತಿ ಬರಬಹುದು, ಯಾವ ಥರ ನಾವಿರಬಹುದು. ಅದಕ್ಕೆ ನಾವು ಚೆನ್ನಾಗಿದ್ದಾರೆ, ಅವನನ್ನ ತಿರುನಾರಣಂತಾಳ್ ಕಾಲಂಬೆರ ಚಿಂದಿತ್ತು ನೀನು ಸದಾ ಕಾಲ. ಅವರೇ ಹೇಳ್ತಾರೆ, ಒಳಿವಿಲ್ ಕಾಲಮೆಲ್ಲ, ಎಲ್ಲ ಕಾಲದಲ್ಲೂ ನಾವು ಅವನ ಸ್ಮರಣೆಯನ್ನೇ ಮಾಡಬೇಕು. ತುಂಬ ಚೆನ್ನಾಗಿದ್ದಾಗೂ ಅಷ್ಟೇ, ನಮ್ಮ ಕರ್ಮ ಫಲದಿಂದ ನಾವು ಕೆಳಗಿದ್ದಾಗೂ ಅಷ್ಟೇ, ನಾವು ಅವನ ಧ್ಯಾನವನ್ನೇ ನಾವು ಮಾಡಬೇಕು ಅನ್ನೋದಕ್ಕೋಸ್ಕರ ಇದು ಹೇಳ್ತಾರೆ. ಆ ರೀತಿಯಾಗಿ ಬೆಳೆದಂತಹ ರಾಜರುಗಳಿಗೆ ಈ ಹೀನ ಸ್ಥಿತಿ ಬರಬೇಕಾದ್ರೆ, ಈ ಲೌಕಿಕವಾದ ಹೊತ್ತಿನಲ್ಲಿ ನಾವು ಇರೋಬೇಕಾದ್ರೆ ಹೆಂಗಿರಕ್ಕೆ ಸಾಧ್ಯ? ನಾವು ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವೇ ನನ್ನ ರಕ್ಷಣೆಯನ್ನು ಮಾಡಬೇಕು. ಈ ರೀತಿಯಾದಂತಹ ರಾಜರು ಬಂದು ನಿನ್ನ ಕಾಲಗಳಿಗೆ ಬಿದ್ದಿದ್ದಾರೆ, ನಿನ್ನ ಮಂಚದ ಕೆಳಗೆ. ಅಂದರೆ ಭಗವಂತ ಮಲಗಿದ್ದಾನೆ, ಅವನು ಎಷ್ಟು ಕೃಪಾದೃಷ್ಟಿ ಬಿದ್ದರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಆ ಥರ ಬಂದು ನಿನ್ನ ಕಾಲದ ಕೆಳಗಡೆ, ಕಾಲಿನ ಕೆಳಗಡೆ ಶರಣಾಗತರಾಗಿ ಬಿದ್ದಿದ್ದಾರೆ. ಆ ರೀತಿಯಾದಂತಹ ಸ್ಥಿತಿಗಳು ನಮಗೆ ಬರೋದಕ್ಕೆ ಮುಂಚೆನೇ ನಾವು ವಿವೇಚನೆಗೆ ಎಚ್ಚೆತ್ತುಕೊಂಡು ಸದಾಕಾಲ ಅವನ ಧ್ಯಾನದಲ್ಲಿ ಇರಬೇಕು. ಹಾಗೆ ಹೇಳ್ಬೇಕಾದ್ರೆ ನಮ್ಮ ಹೇಳ್ತಾರೆ, ವೀಡು ಮೀನು ಉತ್ತಮ ಪಾಶುರದಲ್ಲಿ ಇರೈ ಉನ್ನುಮಿ ನೀರೆ ಅಂತ ಹೇಳ್ತಾರೆ. ಇರೈ ಉನ್ನುಮ ನೀರು, ಉನ್ನುಮಿ ನೀರೆ ಅಂದರೆ ಎಲ್ಲ ಕಾಲದಲ್ಲೂ ಕೊಡಿ, ಎಲ್ಲಿ ಕಾಲವೆಲ್ಲ ಏನು ಕಾಲ ಇದೆ, ನಾವು ಏನು ಕಾಲದಲ್ಲಿ ನಾವು ಬದುಕ್ತೀವಿ, ಎಲ್ಲ ಕಾಲದಲ್ಲೂ ಯಾವಾಗಲೂ ಅವನ ಭಗವಂತನ ಸ್ಮರಣೆ, ಅವನ ಕೈಂಕರ್ಯವನ್ನೇ ನಾವು ಮಾಡಬೇಕು ಅನ್ನೋದನ್ನ ಈ ನಮ್ಮ ತೋರಿಸ್ಕೊಟ್ಟಿದ್ದಾರೆ. ಆದರೆ ಈ ಗೋದೆ ಬಂದಿದ್ದಾಳೆ, ಅವರ ರೀತಿಯಲ್ಲೇ ಗುಂಪು ಗುಂಪಾಗಿ ಬಂದಿದ್ದೀವಿ ನಾವು. ಆದರೆ ಅಷ್ಟು ಮೋಸವಾಗಿ ದುಸ್ಥಿತಿಯಲ್ಲಿ ನಾವು ಬಂದಿಲ್ಲ. ನೀನೇನು, ನಿನ್ನ ಭೋಗತ್ವ ಏನು, ಅದನ್ನು ಅನುಭವಿಸೋದಕ್ಕೆ ಮುಂಚೆನೇ ನಾವು ತಿಳಿದುಕೊಂಡು ನಾನು ನಿನ್ನ ಬಳಿ ಬಂದಿದ್ದೀನಿ. ಆದ್ದರಿಂದ ನೀನು ಹೆಂಗಿರಬೇಕು ಅಂತಂದರೆ, ಕಿಂಗಿಣಿ ವಾಯಿಸೇದ ತಾಮರೆ ಇತ್ತು ಬೋಲೆ. ಯಾವ ರೀತಿ ನಾವು ನಮ್ಮ ಅಹಂಕಾರ ಮಮಕಾರ ಎಲ್ಲವನ್ನು ಬಿಟ್ಟು ನಿನ್ನ ಒಳಗೆ ಬಂದಿದ್ದೀವಿ. ಪುರಂದರದಾಸ್ ಹೇಳ್ತಾರೆ, ಶ್ರೀಕಾಂತ ನನಗಿಷ್ಟು ಇಷ್ಟು ದಯ ಮಾಡೋ ತಂದೆ,
ಎಲ್ಲೆಲ್ಲಿ ಬೇರೆಯವ್ರ ಹತ್ರ ಎಲ್ಲ ಹೋಗಿ ದುಡ್ಡುಗೋಸ್ಕರ ದುಡ್ಡಿರೋರು ಮನೆ ಅವರ ತಲೆವಾಗಿಲಿಗೆ ಬಂದು ಕೇಳ್ತಾರೆ. ತಲೆವಾಗಿಲಿಗೆ ಅಂತ ಅಂದರೆ ಬಾಗಿಲು. ಆ ಬಾಗಿಲ ಹತ್ರ ಹೋಗಿ ದುಡ್ಡುಗೋಸ್ಕರ ನಾನು ಯಾರ್ಯಾರನ್ನೆಲ್ಲ ಕೇಳ್ತಾ ಇದ್ದೆ, ಈ ರೀತಿಯೆಲ್ಲ ನಾನು ಅಲೀತಾ ಇದ್ದೆ. ಆದರೆ ಇವಾಗ ನಿನ್ನ ಧ್ಯಾನ ನನಗಾಗಿದೆ. ನಾನು ಏನಾಗಿದ್ರೇನು, ಏನಾದರೇನಿಲ್ಲ. ಇವಾಗ ನಾನು ನಿನ್ನ ಹತ್ರ ಬಂದಿದ್ದೀನಿ, ನಿನಗೆ ಶರಣಾಗಿ ಬಂದಿದ್ದೀನಿ, ನಿನ್ನ ಜ್ಞಾನವನ್ನು ಪಡೆದುಕೊಂಡು ನಾನು ಬಂದಿದ್ದೀನಲ್ಲ, ಹಿಂದೆ ನಾನು ಹೆಂಗಿದ್ದೆ ಅನ್ನೋದನ್ನ ನೋಡಬೇಡ. ಏನಾದರೆ ಎನ್ನ ಹೀನ ಗುಣಗಳನ್ನೆಲ್ಲ ಮನ್ನಿಸಿ ಕ್ಷಮಿಸೋ ಸಲಹೋ ಶ್ರೀ ಪುರಂದರವಿಲ್ಲಲ್ಲ ಅಂತೇಳಿ ಭಗವಂತನನ್ನ ಪುರಂದರದಾಸ ಕೇಳ್ತಾರೆ. ಅಂದರೆ ನಾವು ಹಾಗೆ ಕೇಳಬೇಕಾದ್ರೆ ದೇಹಾಭಿಮಾನ ಇತ್ತು, ನಾನು ನನ್ನ ಅಹಂಕಾರ ಎಲ್ಲ ಬಿಟ್ಟು ಬಂದಿದ್ದೀನಿ. ಬೇಕಾದ್ರೆ ಅಭಿಮಾನವನ್ನು ಬಿಟ್ಟು ರಾಜವೇ ಹೇಗೆ ಬಂದಿದ್ದಾರೆ ಆ ರೀತಿಯಾಗಿ ನಾನು ನಿನ್ನ ಬಳಿ ಬಂದಿದ್ದೀನಿ ಅಂತೇಳಿ ಪುರಂದರದಾಸ ಕೇಳ್ತಾರೆ. ನಾವೇನು ಕೇಳಬೇಕು, ನಮಗೆ ಗೊತ್ತಿಲ್ಲ ಏನು ಕೇಳಬೇಕು ಅಂತ. ಅದನ್ನು ಗುರುಗಳೇ ತೋರಿಸ್ಬಿಟ್ಟಿದ್ದಾರೆ, ಆಳ್ವಾರುಗಳು ತೋರಿಸ್ಬಿಟ್ಟಿದ್ದಾರೆ. ಏನು ಬೇಡ, ಅದಕ್ಕೆ ಏನಿಗೆ ಶ್ಲೋಕಗಳು ಹೇಳಬೇಕು, ಹಾಡುಗಳನ್ನ ಹೇಳಬೇಕು, ಇದೆಲ್ಲ ಏನಕ್ಕೆ ಹೇಳಬೇಕು ಅಂದರೆ ಭಗವಂತನನ್ನು ನಾವು ಏನು ಕೇಳಬೇಕು ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವರುಗಳು ಅವರ ಅನುಭವದ ಮೇಲೆ ಅವನನ್ನು ಏನು ಕೇಳಬೇಕು ಅಂತ ನಮ್ಗೆ ಈಗಲೇ ಮುಂಚೆನೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಅದನ್ನು ಹೇಳಿದ್ರೆ ಸಾಕು, ಅದರ ಅರಿವು ನಮಗೆ ಬಂದರೆ ಅದೇ ರೀತಿ ತಾನೇ ಕೇಳಬೇಕಿದೆ. ಅಲ್ವಾ, ಇವ್ರಿಗೆ ಹೇಳಿದ್ದನ್ನ ನಾವು ಕೇಳಿದ್ರೆ ನಮ್ಮ ಆಚಾರ್ಯನ ಅವರನ್ನ ನಾವು ಫಾಲೋ ಮಾಡ್ದಂಗಾಗುತ್ತೆ. ಅವರ ಮೂಲಕ ನಾವು ಭಗವಂತನನ್ನ ಪಡೆದಂಗಾಗುತ್ತೆ. ಅವರು ಕೇಳದಷ್ಟು ಕೇಳಿದ್ರೆ ಸಾಕು. ಅವರೇ ಹೇಳ್ತಾರೆ ಪುರಂದರದಾಸ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಅದೇ ರೀತಿ ನಮ್ಮವಾರು ಹೇಳೋದು, ಬೇಡಬೇಕು ನಮ್ಮ ಬೇಡ ಶೈ. ಇಲ್ಲಿರೋ ಮನೆ ಸುಮ್ಮನೆ ನಮ್ಮದು, ಈ ಮನೆ ಅಲ್ಲ ನಮಗೆ. ನಮ್ಮ ಶಾಶ್ವತವಾದ ಮನೆ ಪರಲೋಕ ನಮ್ಮ ಮನೆ, ಇಹಲೋಕವಲ್ಲ. ಇದು ಸುಮ್ಮನೆ ಅವನು ಕಳಿಸಿದ್ದಾನೆ, ಒಂದು ಇದ್ದು ಬಂದು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಮನೆ ಯಾವುದು ಅಂದರೆ ಅದು ಅಂತಲೇ ಹೇಳಿ. ಇವರ ಥರ ಸಾಮ್ರಾಜ್ಯ ನಂದು, ಮನೆ ಕಟ್ಟಿದ್ದೀನಿ, ಮನೆ ನಂದು, ಮಕ್ಕಳೆಲ್ಲ ನಮ್ಮವರು, ಆ ರೀತಿ ಅಲ್ಲ. ಇದೆಲ್ಲ ಅವನು ಕೊಟ್ಟಿದ್ದಾನೆ, ಅವನ ಪರಿಪಾಲನೆ, ಅವನ ಕೆಲಸ ನಾವು ಮಾಡ್ತಾ ಇದ್ದೀನಿ. ಅವನದು ಇದಲ್ಲ, ನನ್ನ ಮನೆ ಅವನ ಮನೆ. ಚಿನ್ನ ವೀಡು ಬೆರಿ ವೀಡು ಅಂತ ಹೇಳ್ಬಿಟ್ಟು ಶಿರು ವೀಡು ಅಂತ ಹೇಳ್ತಾರೆ. ಶಿರು ವೀಡು ಬಂದು ಇಹಲೋಕ, ನಮ್ಮ ಮನೆ ಹೇಳಿದ್ರು. ಬೆರಿ ವೀಡು ಬಂದು ವೈಕುಂಠ. ಚಿನ್ನ ವೀಡನ್ನ ನಮ್ಮದು ಹೇಳಬಾರ್ದು, ಬೆರಿ ವೀಡು ನಮ್ಮದು ಅಂತ ಹೇಳಿದ್ರು ಅಂತ ಈ ಭಾಷಣದಲ್ಲಿ ಹೇಳ್ತಾ ಇರೋದು. ಈ ಭಕ್ತ ಕುಮಾರನ ಕಥೆನಲ್ಲೂ ಹಾಗೆ ಬರುತ್ತೆ. ಭಕ್ತ ಕುಮಾರ ತುಂಬ ಜ್ಞಾನವಂತ, ಭಗವಂತನ ದುಡ್ಡಲ ಮೇಲೆ ತುಂಬ ಜ್ಞಾನವನ್ನು ಹೊಂದಿರೋದು. ಅವನ್ನ ಈ ಭಕ್ತ ಜ್ಞಾನದ ಗುರುಗಳು ಅವರೆಲ್ಲ ತುಂಬ ಹೊಗಳ್ತಾ ಇರ್ತಾರೆ. ಬೇರೆಯವರೆಲ್ಲ ಅವನ ಮೇಲೆ ಹೊಟ್ಟೆಗಿಚ್ಚು ಬರುತ್ತೆ. ಅವನು ಏನು ಮಾಡ್ತಿದ್ದಾನೆ ಅಂತ ಹೇಳ್ಬಿಡ, ಏನು ಅವನು ಸಾಧಾರಣವಾದ ಕುಂಬಾರ, ಅವನಿಗೆ ಇವರೆಲ್ಲ ಇಷ್ಟೆಲ್ಲ ಹೊಗಳ್ತಾ ಇದ್ದಾರಲ್ಲ. ಅವನನ್ನ ಹೇಗೆ ಅವನು ತೆಗೆದು ತನ್ನ ಶಿಷ್ಯರುಗಳನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ಭಕ್ತ ಜ್ಞಾನ ಸರಿ ನಿಮ್ಮ ಮನೆಗೆ ನಾವೆಲ್ಲ ಊಟಕ್ಕೆ ಬರ್ತೀವಪ್ಪ ಅಂತ ಹೇಳ್ತಾರೆ. ಸರಿ ಎಲ್ಲರೂ ಊಟಕ್ಕೆ ಹೋಗಿರ್ತಾರೆ. ವಿಠಲ ಸ್ಮರಣೆ ಎಲ್ಲರೂ ಆದಮೇಲೆ ಊಟಗಳೆಲ್ಲ ಆಗುತ್ತೆ. ಭಕ್ತಜ್ಞಾನದ ಕೇಳ್ತಾರೆ ಅವ್ರನ್ನ, ನೀನು ಮಡಿಕೆ ಚೆನ್ನಾಗಿದ್ವಾ ಇಲ್ವಾ, ಬೆಂದಿದ್ಯಾ ಇಲ್ಲ, ಹೇಗೆ ನೋಡ್ತೀರ? ಆ ಕುಂಬಾರಲ್ಲಿ ಒಂದು ಪದ್ಧತಿ ಉಂಟು, ಒಂದು ಕೋಲು ಥರ ಇಟ್ಕೊಂಡಿರ್ತಾರೆ, ಅದರಲ್ಲಿ ಹೊಡಿತಾರೆ. ಅದರಲ್ಲಿ ಒಂದು ಥರದ ಒಂದು ಶಬ್ದ ಬರಬೇಕು. ಆ ಶಬ್ದ ಬಂದರೆ ಈ ಮಡಿಕೆ ಬೆಂದಿದೆ, ಉಪಯೋಗಕ್ಕೆ ಸರಿಯಾದದ್ದು ಅಂತ ಗೊತ್ತು. ಅದು ಬರಲಿಲ್ಲ ಅಂದರೆ ಇನ್ನೂ ಬೇಯಬೇಕು ಅಂತ ಅರ್ಥ. ಅವನೇನು ಮಾಡ್ತಾನೆ, ಅದನ್ನು ತೊಗೊಂಡ್ಬರ್ತಾನೆ. ಇದ್ರಲ್ಲಿ ನಾವು ಮಾಡ್ತೀವಿ, ಆಯ್ತಪ್ಪ ನಮ್ಮದೇ ಮಡಿಕೆಗಳಲ್ಲ ನಮ್ಮ ತಲೆಗಳು, ಇದು ಅವನಿಗೆ ಸರಿಯಾದ ರೀತಿಯಲ್ಲಿ ಬೆಂದಿದ್ದೆ, ಅವನು ಸರಿ ನೋಡಪ್ಪ ಅಂತ ಅವ್ರು ಹೇಳ್ತಾರೆ. ಅವನು ಎಲ್ಲ ತಲೆ ಮೇಲೆ ಹೊಡೆಯೋದು, ಇಲ್ಲ ನೀವು ಇದಾಗಿಲ್ಲ ಅಂತ ಎಲ್ಲರಿಗೂ ಅದನ್ನು ಕೆಲವರು ಹೇಳ್ಕೊಂಡು ಬರ್ತಾನೆ. ತಕ್ಷಣ ಇವ್ರು ಕೇಳ್ತಾರೆ, ನಿನ್ನ ತಲೆನೇ ಹೇಳು. ಅವನವ್ರು ನೋಡ್ತಾನೆ, ಇವಾಗ ನೀನು ಮುಖ್ಯ ಸ್ವರ್ಗಕ್ಕೆ, ನಾನು ಹೋದರೆ ಹೋದೆ. ಶಿಷ್ಯಂದ್ರಗಳ ಒಂಥರ ಆಗುತ್ತೆ. ಈಗ ಭಕ್ತಜ್ಞಾನ ದೇವ ಅವರಿಗೆ ಇಲ್ಲ ಅಂದ್ಬಿಟ್ಟ. ಇವರು ಅವ್ರೇನು ಕೇಳಿದ್ರು, ನಾನು ಹೋಗ್ತೀನಿ ಆ ಸ್ವರ್ಗಕ್ಕೆ ಅಂತ ಕೇಳಿದ್ರು. ಅವ್ರಿಗೂ ಇಲ್ಲ ಅಂತ, ಗುರುಗಳಿಗೆ ಇಲ್ಲ ಅಂತ. ಇವನನ್ನೇ ಕೇಳಿದಾಗ ಮಾತ್ರ ಹಿಂದಾಗಿದ್ದೆ ಅಂದರೆ ಅದನ್ನು ತಲೆ ಮೇಲೆ ನೋಡ್ಕೊಂಡ್ಬಿಟ್ಟು ನಾನು ಹೋದರೆ ಹೋದೆ ಅಂತ ಶಿಷ್ಯಂದ್ರಿಗೆಲ್ಲ ಶುರು ಆಯ್ತು. ಇದಕ್ಕೆ ಹೇಳಿದ್ರು, ಇವನೇ ಮಹಾಭಕ್ತ ಅನ್ನೋ
ಅದಕ್ಕೆ ಮಾರಳಿ ಮಾಸನೇ ಏನಕ್ಕೆ ನಾವು ಮಾಡಬೇಕು, ಬೇರೆ ಎಲ್ಲ ತಿಂಗಳೆಲ್ಲ ಇದೆಯಲ್ಲ. ಯುಗಾದಿ ನಾವು ಇದನ್ನ ಕಾಡ್ತೀವಿ ಹೇಗೆ ಅಂತಂದರೆ, ಬೇರೆ ತಿಂಗಳಲ್ಲೆಲ್ಲ ಭಕ್ತ ಭಗವಂತನನ್ನ ಕಾಯ್ತಾನಂತೆ, ಭಗವಂತ ಬರ್ತಾನೆ ಬರ್ತಾನೆ ಬರ್ತಾನೆ. ಆದರೆ ಈ ಮಾರಳಿ ಮಾಸದಲ್ಲಿ ಭಗವಂತ ಭಕ್ತನ ಕಾಯ್ತಾನಂತೆ. ಎಲ್ಲಿದ್ದಾನೆ ನನ್ನ ಭಕ್ತ, ಬರ್ತಾ ಇದ್ದಾನ, ನನ್ನ ಹತ್ರ ಬರ್ತಾನ ಅಂತ ಕಾಯ್ತಾನೆ. ನಾನು ಕಾಯೋದ್ರಿಂದನೇ ಬೋಧೆ ನಾವು ಕೇಳ್ಕೊಟ್ಟಿರೋದು, ನಾವೆಲ್ಲ ಅವನ ಹತ್ರ ಹೋಗೋಣ. ಈಗ ನಮ್ಮ ಕಾಯ್ತಿರ್ತಾನೆ, ಸುಲಭ ಅದು. ನಾವು ನಿಂತು ಅವನನ್ನ ಕರೆದು ಅವನು ನಾವೇ ನೋಡಿ ಅವನ ಕೃಪಾ ಕಟಾಕ್ಷ ಕೊಟ್ಟಿಲ್ಲ, ಅವನೇ ಕಾಯ್ತಿರ್ಬೇಕಾದ್ರೆ ನಾವು ಅವನ ಹತ್ರ ಹೋದ್ರೆ ತುಂಬ ಸುಲಭ. ವೈಕುಂಠ ಏಕಾದಶಿ ಯಾಕಾಗುತ್ತೆ, ನೀವು ಇದನ್ನ ಕಥೆನೇ ಹೇಳ್ತಾ ಇದ್ದೆ. ಮಧುಕೈಟಮ ಅಂತ ಇಬ್ಬರು ರಾಕ್ಷಸರ ಸಂಹಾರವನ್ನು ಮಾಡ್ತಾನೆ. ಅವರ ಅಹಂಕಾರ ಸಮಾನ ಅವರನ್ನೇ ಸಂಹಾರ ಮಾಡೋದಿಲ್ಲ. ನಿನ್ನೆ ಹೇಳಿದಕ್ಕೆ ಅಭಿಮಾನ ಭಂಗವಾಯಿತು. ಯಾರು ಅವನಲ್ಲಿ ಶರಣಾಗಿ ಬರ್ತಾರೆ, ಮೊದಲ ಅಹಂಕಾರ ಇದ್ರು ಅವನಿಗೆ ಶರಣಾಗದರಲ್ಲೇ ಅವರ ರಕ್ಷಣೆಯನ್ನ ಮಾಡ್ತಾರೆ. ಬಾಣಾಸುರನ ಕಥೆಯನ್ನು ಹೇಳಿದಾಗ ಹೇಳಿ ಆ ಥರ ಮಧುಕೈಟವರಿಗೆ ಆಗಿದೆ. ಅವರು ಕೇಳ್ತಾರೆ, ನಾನು ನಿಮ್ಮ ವೈಕುಂಠಕ್ಕೆ ಬರಬೇಕು ಅಂತ ಕೇಳ್ತಾರೆ. ಆಗ ಭಗವಂತ ಹೇಳ್ತಾನೆ, ಈ ಮಾರ್ಗಶಿರ ಮಾಸದ ಏಕಾದಶಿಯ ದಿನ ನಾನು ನನ್ನ ವೈಕುಂಠದ ಉತ್ತರ ಭಾಗದ ಬಾಗಿಲನ್ನು ತೆಗಿತೀನಿ, ಆ ಬಾಗಿಲನ್ನು ಕೂಡ ನೀವು ಬನ್ನಿ ವೈಕುಂಠಕ್ಕೆ ಅಂತ. ಅದಕ್ಕೋಸ್ಕರ ಅವರಿಬ್ಬರು ಕಾಯ್ತಾ ಇರ್ತಾರೆ. ಆ ಬಾಗಿಲು ತೆಗೆದಿದ್ದ ತಕ್ಷಣ ಇನ್ನೂ ಅನೇಕರು ಭಗವಂತರ ವೈಕುಂಠಕ್ಕೆ ಹೋಗ್ತಾರೆ. ಅದಕ್ಕೆ ಒಂದು ಪರಮದ ಬಾಗಿಲನ್ನು ತೆಗೆಯೋದು, ಯಾರು ಬೇಕಾದರೂ ಭಗವಂತನ ಹೋಗ್ಬೋದು ಅಂದರೆ ಭಗವಂತನೇ ತಾನೇ ಬಾಗಿಲನ್ನು ತೆಗೆದು ಭಕ್ತರನ್ನ ಕಾಯ್ತಿರ್ತಾನಂತೆ ಮಾರಾಟ ಮಾಡ್ತಾರೆ. ಅದಿನ್ನೂ ಸುಲಭವಾಗುತ್ತೆ. ಆ ರೀತಿ ಭಗವಂತನ ಕೃಪಾ ಕಟಾಕ್ಷವನ್ನ, ನಮ್ಮ ಅಹಂಕಾರ ಮಮಕಾರ ಎಲ್ಲವನ್ನೂ ಬಿಟ್ಟು ಅವನಲ್ಲಿ ನಾವು ಶರಣಾಗಬೇಕು ಅಂತೇಳಿ ಈ ಪಾಠದಲ್ಲಿ ಓದಿ ತೋರಿಸ್ಕೊಟ್ಟಿದ್ದಾಳೆ. ಅವನ ಕಾಲಗಳೇ ಕೆಳಗೆ ಇದ್ದಾರೆ ಅಂದ್ರೆ ನಾವು ದಾಸರಾಗಬೇಕು. ಇಲ್ಲಿ ಅನನ್ಯ ದಾಸತ್ವವನ್ನು ಕೂಡ ತೋರಿಸ್ಕೊಟ್ಟಿದ್ದಾಳೆ. ಅನನ್ಯ ಶರಣಾಗತಿಯನ್ನು ಕೊಟ್ಟಿದ್ದಾಳೆ. ಅನನ್ಯ ದಾಸತ್ವ, ದಾಸ ಅಂದ್ರೆ ಏನು? ಒಬ್ಬರಿಗೆ ಅಡಿಯಾಳಾಗುವನು ದಾಸ. ಅವನು ಸ್ವಾಮಿ, ಇವನು ಅವನ ಕೈ ಕೆಲಸವನ್ನ ಮಾಡಿಕೊಡೋನು ದಾಸ. ಅವನೇನು ಹೇಳಿದ್ರು ಮಾಡಿಕೊಡೋನು. ಆ ರೀತಿಯಾದ ದಾಸತ್ವ ನಮ್ಮ ಭಗವಂತನಲ್ಲಿ ಇರಬೇಕು. ಕೊಟ್ಟಿರೋ ಕೆಲಸ ನಮಗೆ ಏನು, ನಮ್ಮ ಸಂಸಾರದಲ್ಲಾಗಲಿ ಹೊರಗಿನ ಪ್ರಪಂಚದಾಗಲಿ ನಾವು ಕೆಲಸವನ್ನ ಮಾಡ್ತೀವಿ, ಅದು ಅವನು ನಮ್ಮನ್ನ ಆ ಜಾಗಕ್ಕೆ ನಿಯುಕ್ತಿ ಮಾಡಿದ್ದೀವಿ. ಹೇಗೆ ವರುಣಾದಿಗಳನ್ನೆಲ್ಲ ಅವನು ಲೋಕ ಪಾಲನೆಗೆ ಮಾಡ್ತಾನೆ, ಭೂಲೋಕ ಪಾಲನೆಯನ್ನು ನಮ್ಮನ್ನ ನಿಯುಕ್ತಿ ಮಾಡ್ತಾನೆ. ಹಾಗಾಗಿ ನಾವು ಅವನ ಕೊಟ್ಟ ಕೆಲಸ ಅಂತ ನಾವೆಲ್ಲ ಮಾಡ್ತೀವಿ. ಅದರಲ್ಲಿ ಯಾವುದೇ ಅಹಂಕಾರವನ್ನು ನಾವು ಬೆಳೆಸ್ಕೋಬಾರ್ದು. ಆ ಕೆಲಸ ಮುಗಿದ ತಕ್ಷಣ ಭಗವಂತ ನಾನು ನಿನ್ನ ಕೆಲಸನ ಮಾಡ್ಕೊಂಡಿದ್ದೀನಪ್ಪ, ನೀನು ಕೊಟ್ಟಿದ್ದೆ, ನಿನ್ನ ಕೆಲಸವನ್ನು ನಾನು ಮಾಡಿದ್ದೀನಿ. ಹೇಗೆ ದಾಸನಾದವನು ಸ್ವಾಮಿಗೆ ಒಪ್ಪಿಸುತ್ತಾನೋ ಆ ರೀತಿ ನಾವು ಶೇಷತ್ವ ಹೇಗೆ ಅಂತಂದ್ರೆ, ಶೇಷಶೇಷಿ ಭಾವ ಹೇಗೆ ಅಂದರೆ ಅದಕ್ಕೆ ಶೇಷ ವಸ್ತ್ರ ಅಂತ ಹೇಳಿ ಭಗವಂತನಿಗೆ ಧರಿಸಿರುವಂತಹ ವಸ್ತ್ರವನ್ನು ನಾವು ಧರಿಸೋದು. ಹೇಗೆ ಒಬ್ಬ ಸ್ವಾಮಿ ತಾನು ಧರಿಸಿದಂತಹ ವಸ್ತ್ರವನ್ನು ತನ್ನ ಆಳುಗಳಿಗೆ ಕೊಡ್ತಾನೋ ಅದನ್ನು ಅವನು ಧರಿಸ್ತಾನೋ. ಹೆಂಗೆ ಧರಿಸ್ತಾನೆ? ಅವನು ಕೊಟ್ಟ ಹಿಂಗೆ ಅಂತಲ್ಲ, ಅತ್ಯಂತ ಪ್ರೀತಿಯಿಂದ ಧರಿಸ್ತಾನೋ. ನನ್ನ ಸ್ವಾಮಿ ನಮ್ಮನ್ನ ಕೊಡು ನಮಗೆ. ಆ ರೀತಿ ಭಗವಂತ ಧರಿಸಿದಂತಹ ವಸ್ತ್ರವನ್ನ ನಾವು ಧರಿಸಬೇಕು. ಎಲ್ಲಿ ಹೇಳಿದ್ದಾರೆ ಅಂದರೆ ಪರ್ಯಾವಾರ ಹೇಳ್ತಾರೆ ಪಲ್ಲಾಟದಲ್ಲಿ, ಉಡುತ್ತು ಕಳೆಯಿಂದ ಒಂದು ಬೀದ ಹಾವಾಡೈ ಉಡುತ್ತು ಕಳತ್ತದು. ನೀನು ಹುಟ್ಟು ಬಿಟ್ಟಿರುವಂತಹ ಬಿಚ್ಚಿರುವಂತಹ ಕಳತನ್ನು ತೆಗೆಯೋದು. ಉಡುತ್ತು ಕಳೆಯಿಂದ ನೀನು ಬೀದ ಹಾವಾಡೈ ಪೀತಾಂಬರ ಉಡುತ್ತು ಕಳತ್ತದು. ಊಟವನ್ನು ಹಾಗೆ ಯಾಕೆ ಭಗವಂತನ ನೈವೇದ್ಯ ಮಾಡಿ ನಾವು ತಿಂತಿದ್ರೆ ಅವನು ಮೊದಲು ಅದನ್ನು ತಿಂತಾನೆ. ಅದನ್ನು ತಿಂದು ನಂತರ ನಾವು ತಿನ್ನಬೇಕು. ಇದೇ ದಾಸದಾಸಿ ಭಾವ, ಅವನಿಗೆ ನಾವು ದಾಸರು. ಶೇಷಶೇಷಿ ಮೂಲಭಾವ ಸ್ವಾಮಿ, ದಾಸದಾಸಿ ಭಾವ ಅಂತ ಹೇಳ್ತಾರೆ. ನಾವು ಯಾರಿಗೂ ಅನ್ಯ ಶರಣಾಗತಿ ಇಲ್ಲ, ಅನನ್ಯ ಶರಣಾಗತಿ ಭಗವಂತನಲ್ಲಿ. ಇದೇ ಮುಖ್ಯವಾದಂತಹ ಈ ಪಾಶುರದ ಅರ್ಥ, ಅನನ್ಯ ಶರಣಾಗತಿ. ನಮ್ಮಲ್ಲಿ ಏನಿಲ್ಲ, ನಮಗೆ ಕೊಡೋದಕ್ಕೂ ಏನಿಲ್ಲ, ಅಕಿಂಚತ್ವ. ಪ್ರತಿಯೊಂದು ನಿನಗೆ ಅನನ್ಯ ಗತಿತ್ವ, ನಿನ್ನೇನೇ ಗತಿ. ನಮಗೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿ ಭಗವಂತನಲ್ಲಿ ಶರಣಾಗತಿಯನ್ನು ಮಾಡಬೇಕು. ಇದನ್ನ ಎರಡು ಜಾಗದಲ್ಲಿ ಭಗವಂತ ನಮಗೆ ತೋರಿಸ್ಕೊಂಡಿದ್ದಾನೆ ಅಂದರೆ, ಒಂದು ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹರಣ ಮಾಡಿದ್ರು. ಅಲ್ಲಿ ಏನಿದೆ ವಿಶೇಷ? ಅವ್ರೇನಾದ್ರು ಹೋಗ್ತಾ ಇರೋಂತೆ ಕೃಷ್ಣ ಬಟ್ಟೆನೆಲ್ಲ
ಒಂದೇ ಒಂದು ವಸ್ತ್ರ ಇತ್ತು, ಬೆಡಿ ಕೊಡ್ತಾರೆ ಇಲ್ಲಿ ಸುತ್ಕೊಳ್ತಾರೆ ಅಷ್ಟೇ ಸುತ್ತಿದ್ದು. ಹೋಗಿ ನೀರಲ್ಲಿ ಎಲ್ಲ ಸ್ನಾನ ಮಾಡಿ ಎಲ್ಲ ಮಾಡಿ ಆಮೇಲೆ ಬಂದು ತೊಗೊಂಬಂದು ಕೊಡ್ತೀನಿ ಹಾಕೊಂಡು. ಅವಾಗ ನಾವು ಅಂದ್ಕೊಂಡ್ವಿ ಇದಕ್ಕೆ ಕೃಷ್ಣ ಬುದ್ಧಿ ತೋರಿಸ್ಕೊಟ್ಟ, ಆದರೂ ಹಿಂಗೆ ಮಾಡ್ತಾ ಇದ್ದಾರೆ. ಅದು ಮಾಡಕೂಡದು ಧರ್ಮಕ್ಕೆ ವಿರೋಧ. ವಿವಸ್ತ್ರರಾಗಿ ಸ್ನಾನ ಮಾಡೋದು ಧರ್ಮಕ್ಕೆ ವಿರೋಧ. ಅದು ಧರ್ಮ ವಿರೋಧ ಅನ್ನೋದನ್ನ ತೋರ್ಸಕ್ಕೋಸ್ಕರ ಅವರ ಬಟ್ಟೆಗಳನ್ನ ತಗೊಂಡು ಮುಚ್ಚಿ. ಆಮೇಲೆ ಅವ್ರು ಬಂದು ಕೇಳಿದ್ರು. ಹೇಗೆ ಕೇಳಕ್ಕೆ ಅವನು ಕೊಡಪ್ಪ ಬೆಳಕಾಗಿ ಹೋಗ್ತಾ ಇದೆ. ಅವರು ಕತ್ತಲಿದ್ದಾಗಲೇ ಬಂದಿದ್ದಾರೆ. ಆದರೂ ಇಲ್ಲಿಂದ ಮತ್ತೆ ಮನೆಗೆ ಹೋಗ್ಬೇಕು, ಎಲ್ಲರೂ ನೋಡ್ತಾರೆ ನಮ್ಮನ್ನ, ನಮಗೆ ಅವಮಾನ ಆಗುತ್ತೆ, ನಮ್ಮ ಬಟ್ಟೆಗಳನ್ನ ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ಅವರೆಲ್ಲ ಹಿರಿಕರೆಲ್ಲ ಬೈತಾರೆ. ಈ ರೀತಿ ನಾವು ಕೃಷ್ಣನಿಂದ ಇದರ ಮಾಡ್ಕೊಂಡ್ವಿ, ಅವನಿಂದ ಬುದ್ಧಿ ಕಲ್ತೀನಿ, ಹಿರಿಕರು ನಮ್ಮನ್ನ ಬೈತಾರೆ, ದಯವಿಟ್ಟು ನಮ್ಮ ಬಟ್ಟೆಗಳನ್ನ ಕೊಟ್ಟುಕೊಳ್ಳೋದು ಕೇಳಾಗ ಹೇಳ್ತಾರೆ. ಎರಡೂ ಕೈಯನ್ನ ಮೇಲೆತ್ತಿ ಕೇಳಿ. ಯಾಕೆ ಎರಡೂ ಕೈಯನ್ನ ಮೇಲೆತ್ತಿ? ಶರಣಾಗತಿಯ ಒಂದು ರೀತಿ ಎರಡು ಕೈ. ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಅದರಲ್ಲೂ ತಿರುಪ್ತಿನಲ್ಲಿ ತುಂಬ ಚೆನ್ನಾಗಿದೆ, ಗೋವಿಂದ ನೋಡಿ ಎರಡು ಕೈಯ ಮೇಲೆತ್ತಿ ಕೈ ಮುಗಿತಾರೆ. ಆ ರೀತಿಯಾಗಿ ಶರಣಾಗತಿಯನ್ನು ಮಾಡಬೇಕು. ನನ್ನಲ್ಲಿ ಯಾವುದೇ ರೀತಿಯ ಅಹಂಕಾರವಿಲ್ಲ, ನನಗೆ ಸಂಪೂರ್ಣ ಶರಣಾಗತಿ. ಇವಾಗ ಯುದ್ಧದಲ್ಲಿ ಯಾರಾದರೂ ಸೋತೋದ್ರೆ, ಈಗ ಸಾಮಾನ್ಯ ಸೈನಿಕರಾಗಲಿ ಏನಾಗಲಿ ಬರ್ತಿರ್ಬೇಕಾದ್ರೆ ಅವರು ಹಾಗೆ ಬರೋದಿಲ್ಲ. ಎಲ್ಲ ಶಸ್ತ್ರವನ್ನೆಲ್ಲ ಬಿಟ್ಟು ಎಲ್ಲ ಮಾಡಿ ಎರಡು ಕೈಗಳನ್ನು ಮೇಲೆತ್ತಿ ಬರ್ತಾರೆ. ಅಂದರೆ ನನ್ನಲ್ಲಿ ಏನೂ ಇಲ್ಲ, ನಿನಗೆ ಶರಣಾಗತಿ. ಆ ರೀತಿಯಾದ ಶರಣಾಗತಿ ತತ್ವನ ಭಗವಂತ ಗೋಪಿಕಾಸ್ತ್ರೀಯರ ವೃಂದಾವನದಲ್ಲಿ ಅವರಾಗಿ ಕೇಳಿದ ಮೇಲೆ ಅವರ ಬಟ್ಟೆಗಳನ್ನು ಕೊಡ್ತಾನೆ. ಇಲ್ಲಿ ಅವರ ಬಟ್ಟೆಗಳನ್ನು ತಗೊಂಡೋಗಿಲ್ಲ, ಭಕ್ತರಾದವರ ಬಟ್ಟೆಗಳನ್ನು ತಗೊಂಡಿಲ್ಲ. ಇನ್ನೊಂದು ಕಡೆ ಬಟ್ಟೆಯ ದಾನವನ್ನೇ ಮಾಡಿದ ಶರಣಾಗತಿ ಆದಾಗ ದ್ರೌಪದಿ ಯಾವ ರೀತಿ ಕೇಳ್ಕೊಡ್ತಾಳೆ ದ್ರೌಪದಿ ಅಂತಂದ್ರೆ, ಶಂಖ ಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಚಿತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತ. ಅವಳು ಪ್ರಾರಂಭದಲ್ಲಿ ಪ್ರಯತ್ನ ಮಾಡ್ತಾಳೆ ತನ್ನ ಮಾನವನ ಆಗೋದಿಲ್ಲ, ಎಷ್ಟು ಅವಿಶ್ವಾಸನ. ಆಗ ಸಂಪೂರ್ಣ ಕೈಗಳನ್ನೆಲ್ಲ ಮೇಲೆತ್ತಿ ಭಗವಂತನಲ್ಲಿ ಕೇಳ್ಕೊತಾಳು. ಅವಾಗ ವಸ್ತ್ರ ಅವನು ಎಷ್ಟು ಹೇಳಿದ್ರು ಅಷ್ಟು ಬರ್ತಾನೇ ಇರುತ್ತೆ, ಬರ್ತಾನೇ ಇರುತ್ತೆ. ಸೋತು ಶರಣಾಗಿ ಬೀಳ್ತಾನೆ ಕೆಳಗಡೆ, ಕೈಗಳಲ್ಲಿ ಸೋತು ಆ ರೀತಿಯಾಗಿ ಶಂಕ ಕೊಡ್ತಾನೆ. ಈ ಒಂದು ಹೇಗೆ ಕೃಷ್ಣ ಯಾಕಾರು ಬರಲಿಲ್ಲ? ಅವನು ಅಲ್ಲೆಲ್ಲಿಂದನೂ ಕೊಟ್ಟ, ಅಲ್ಲಿ ಬರಲಿಲ್ಲ. ಅಲ್ಲಿ ಅವರವರ ಆಶ್ರಮಕ್ಕೆ ಕೃಷ್ಣ ಬರಲಿಲ್ಲ. ಆದರೆ ಇದೇ ಇನ್ನೊಂದು ಕಥೆ ಹೇಳಿದ್ದೆ ದೂರ್ವಾಸರದು. ಅವರು ಅಲ್ಲಿ ಕಾಡಿಗೆ ಹೋದಾಗ ಅಲ್ಲಿ ಹೋಗಿ ಅಲ್ಲಿ ಅನ್ನದ ಅಗಳನ್ನು ತಿಂದ. ಅದನ್ನೂ ಅವನು ಅಲ್ಲಿಂದ ಅಲ್ಲಿರೋ ಜಾಗದಿಂದನೇ ಮಾಡ್ಬೋದಿತ್ತಲ್ಲ. ಏನಕ್ಕೆ ಅಂತಂದ್ರೆ ಪಾಂಡವರ ಮೇಲೆ ಅವನಿಗೆ ಅಷ್ಟು ಕೋಪ ಬಂದಿತ್ತಂತೆ. ಈ ರೀತಿ ತನ್ನ ಭಕ್ತಳನ್ನ ಈ ರೀತಿ ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳಿ ಪಾಂಡವರ ಮೇಲೆ ಎಷ್ಟು ಕೋಪ ಬಂದಿತ್ತಂತೆ ಅಂದರೆ, ಆ ಜಾಗಕ್ಕೆ ಕೃಷ್ಣ ಬಂದಿದ್ರೆ ಮೊದಲು ಪಾಂಡವರನ್ನ ಧ್ವಂಸ ಮಾಡ್ತಿತ್ತಂತ, ಅವರನ್ನು ಕೊಂದ್ಬಿಡ್ತಾ ಇದ್ದಂತೆ. ಅದು ಆಗಬಾರದು, ಧರ್ಮ ಸಂಸ್ಥಾಪನೆ ಆಗಬೇಕು, ಪಾಂಡವರು ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರನೇ ಕೃಷ್ಣ ಅಲ್ಲಿಗೆ ಬರದೆ ಅವನು ಇದ್ದ ಜಾಗದಿಂದನೇ ದ್ರೌಪದಿಗೆ ಎರಡೂ ಕಡೆನಲ್ಲೂ ಅವನಿಗೆ ನಾವು ಶರಣಾಗತಿ ಆದರೆ ಹೇಗಿರುತ್ತೆ ಅನ್ನೋದನ್ನ ಎರಡು ಸನ್ನಿವೇಶದಲ್ಲಿ ತೋರಿಸ್ಕೊಂಡಿದ್ದಾರೆ. ಅಕ್ಷಯವಾದ ವಸ್ತ್ರವನ್ನ ದ್ರೌಪದಿ
ರೀತಿಯನ್ನ ಕೊಡ್ತಾರೆ. ಆ ರೀತಿಯಾಗಿ ನನ್ನನ್ನು ನೋಡು. ಒಂದು ತಾಯಿ ಮಗುವನ್ನ ನೋಡೋದಕ್ಕೆ, ಮಗುವಿಗೆ ಉಳಿಸುವ ರೀತಿಯಲ್ಲಿ ನಿನ್ನ ಕೃಪಾ ಕಟಾಕ್ಷ ಸ್ವಲ್ಪ ಸ್ವಲ್ಪದಿಂದ ಸಂಪೂರ್ಣವಾಗಿ ನನಗೆ ಕೊಡು. ಮಗುವಿಗೆ ತಿನ್ನಿಸ್ಬೇಕಾದ್ರೆ ತಾಯಿ ಇಷ್ಟು ಕೊಡಬೇಕು ಅಂತ ಇಟ್ಕೊಂಡಿರ್ತಾಳೆ. ಮಗು ಅದು ಹೊಟ್ಟೆ ತುಂಬಿದೆ ಬೇಡ ಅಂತ ಹೋದ್ರು ಬಿಡೋದಿಲ್ಲ. ಹಿಂಗಾದ್ರೂ ಆಟ ಮಾಡಿಸಿ ಅದು ಹೊಟ್ಟೆ ಕೊಟ್ಟು ಅವಳಿಗೆ ಸಂತೃಪ್ತಿ ಆಗೋ ರೀತಿಯಲ್ಲಿ ಮಗುವಿನ ಹೊಟ್ಟೆಯನ್ನು ತುಂಬ್ತಾಳೆ ತಾಯಿ. ಆ ರೀತಿಯಾಗಿ ತಾಯಿ ಮಗುವನ್ನ ನೋಡೋ ರೀತಿಯಲ್ಲಿ ನಿನ್ನ ಕೃಪಾ ಕಟಾಕ್ಷವನ್ನ ನನಗೆ ಕೊಡು. ನಾವು ಚಿಕ್ಕಂದಿನಿಂದಲೇ ನಾನು ಬೆಳೆಬಂದಿದ್ದೀನಿ. ಆರಾರು ಮೂಲಕನೇ ಪೆರಿಯಾಳಾರ ಮೂಲಕನೇ ಅವರ ಅನುಭವವನ್ನ ಪಡ್ಕೊಂಡು ಬೆಳೆದವಳು. ನಿನ್ನ ಕಟಾಕ್ಷ ಏನು ಅನ್ನೋದು ಕೊಡು, ಗೊತ್ತು ನನಗೆ, ಅದನ್ನ ನೀನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾಳೆ. ಈ ವೃತ್ತಾಂತವನ್ನ ರಾಮಾಯಣದಲ್ಲಿ ಹೇಳ್ತಾರೆ. ಏನಕ್ಕೆ ಪೂರ್ತಿ ಕಟಾಕ್ಷ ಕೊಡಕ್ಕೆ ಹೇಳಿಲ್ಲ, ಸ್ವಲ್ಪ ಸ್ವಲ್ಪನೇ ಅವಳು ಕೇಳಿದ್ರು ಅಂದ್ರೆ, ರಾಮ ತನ್ನ ವನವಾಸವನ್ನೆಲ್ಲ ಮುಗಿಸ್ಕೊಂಡು ಅಯೋಧ್ಯೆಗೆ ಬರ್ತಾ ಇರ್ತಾನೆ. ಇಲ್ಲಿ ಭರತ ಕಾಯ್ತಾ ಇರ್ತಾನೆ ಅವನಿಗೋಸ್ಕರ. ಭರತ ಹೇಳಿರ್ತಾನೆ ಈ ಕ್ಷಣ ಅವನಿಗೆ ಬರಬೇಕು, ಅದೊಂದು 14 ವರ್ಷದ ವನವಾಸ ಯಾವಾಗ ಮುಗಿಯಿತು, ಅಲ್ಲಿಂದ ಒಂದೇ ನಿಮಿಷ ತಡವಾದರೂ ನೀನು ಬರೋದು ನಾನು ಪ್ರಾಣತ್ಯಾಗವನ್ನ ಮಾಡ್ತೀನಿ ಅಂತ ಹೇಳಿರ್ತಾನೆ. ನಂದಿಗ್ರಾಮದಲ್ಲಿ ಇರ್ತಾನೆ. ಅವನು ರಾಜ್ಯವನ್ನು ಆಡ್ತಿರಲ್ಲ, ರಾಮನ ಪಾದುಕೆಯನ್ನ ರಾಜ್ಯಭಾರಕ್ಕೆ ಇಟ್ಟು ಅವರು ನಂದಿಗ್ರಾಮದಲ್ಲಿ ರಾಮ ಹೇಗಿತ್ತಂದ್ರೆ ದಂಡಕಾರನಿದ್ದರೆ ಅದೇ ರೀತಿಯಾಗಿ ಅಸಹಾಯವಸ್ತ್ರಧಾರಿಯಾಗಿ ಫಲಮೂಲಗಳಲ್ಲಿ ತಿಳ್ಕೊಂಡು ಅವನು ಅಲ್ಲೇ ಇರ್ತಾನೆ. ಕಾಯ್ತಾ ಇರ್ತಾನೆ ಯಾವಾಗ ರಾಮ ಬರ್ತಾನೆ ರಾಮ ಬರ್ತಾನೆ ಅಂತ ಕಾಯ್ತಿರ್ತಾನೆ. ಇದು ಕೂಡ ರಾಮನಿಗೆ ಗೊತ್ತು. ತಕ್ಷಣ ನಾನು ಏನಾಗುತ್ತೆ ಬರ್ತೀನಿ. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ಬಂದು ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದು ಹೇಳ್ಕೊಳ್ತಾನೆ. ಅಲ್ಲಿಂದ ಹನುಮಂತನನ್ನು ಹೇಳಿ ಕಳಿಸ್ತಾನೆ, ನಾನು ಬರ್ತಾ ಇದ್ದೀನಿ ಹೋಗಿ ಹೇಳೋ ಅವನಿಗೆ. ಅದಕ್ಕೆ ಎಲ್ಲಿ ಬರೋದು ತಡವಾಗುತ್ತೋ ಅಂತ ಹೇಳಿ ವಿಭೀಷಣ ಅವನ ಪುಷ್ಪಕ ವಿಮಾನವನ್ನು ಕೊಡ್ತಾನೆ. ಪುಷ್ಪಕ ವಿಮಾನದಲ್ಲಿ ಬರ್ತಾನೆ. ಬಂದು ಭಾರದ್ವಾಜ ಆಶ್ರಮದಲ್ಲಿ ಇಟ್ಟು ಅಲ್ಲಿಂದ ಹನುಮಂತನನ್ನು ಹೇಳಿ ಕಳಿಸ್ತಾನೆ. ಹನುಮಂತ ಬಂದು ಹೋಗ್ತಾನಂತೆ. ಅವನ ತೀರ ಸ್ಥಿತಿ ಹೋಗ್ಬಿಟ್ಟು ಅವನಿಗೆ ಮನಸ್ಸು ಕರಗೋಗುತ್ತಂತೆ. ಹನುಮಂತನಿಗೆ ನಾ ಬರ್ತಪ್ಪ ಹೇಗಾಗೋಗ್ತಾನೆ ರಾಮನ ಕಾಲ. ಅವನಿಗೆ ರಾಮನ ವಾರ್ತೆಯನ್ನು ತಿಳಿಸ್ತಾನೆ. ಯಾವ ತರ ತಿಳಿಸ್ತಾನೆ ಅಂದ್ರೆ, ವಸಂತಂ ದಂಡಕಾರಣ್ಯೇ ಯಂ ತ್ವಂ ಕ್ಷೀರಜಟಾಧರಃ ಅನುಶೋಚಸಿ ಕಾಕುತ್ತಂ ಸಾತ್ವಾಂ ಕುಶಲಮಬ್ರವೀತ್. ಇವನು ಕಾಯ್ತಿದ್ದ, ಸಮಯ ಆಗೋಗ್ತಿತ್ತು, ನೀನು ಬರಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ತಾ ಇದ್ದ. ಅದಕ್ಕೆ ಹೇಳ್ತಾನೆ ಕಾಕುತ್ತ ರಾಮ ದಂಡಕಾರಣ್ಯಕ್ಕೆ ಹೋಗಿದ್ದಲ್ಲ ರಾಮ ಕುಶಲಮಬ್ರವೀತ್, ಆರೋಗ್ಯವಾಗಿದ್ದಾನೆ, ಕುಶಲವಾಗಿದ್ದಾನೆ ಅಂತ ಹೇಳ್ತಾನೆ. ನಂತರ ಹೇಳ್ತಾನೆ ಪ್ರಿಯಮಾಪ್ಯಾಮಿ ತೇ ಸೌಮ್ಯ ಶೋಕ ತ್ಯಜ್ಯಸಿ ದಾರುಣಂ. ಶೋಕವನ್ನೆಲ್ಲ ಬಿಡು ನೀನು. ಅಸ್ಮಿನ್ ಮುಹೂರ್ತೆ, ಇದೇ ಮುಹೂರ್ತಕ್ಕೆ ಭ್ರಾತ್ರಾ ತ್ವಂ ರಾಮೇಣ ಸಹ ಸಂಗತಃ, ನಿನ್ನ ಅಣ್ಣ ರಾಮೇಣ ಸಹ ಸಂಗತಃ, ರಾಮನ ಜೊತೆ ನೀನೀಗ ಸೇರ್ತೀಯ, ರಾಮೇಣ ಸಹ ಸಂಗತಃ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಈ ಮಾತನ್ನ ಕೇಳಿದ ತಕ್ಷಣ ಋಷಿ ಹೇಳ್ತಾರಂತೆ, ಪಪಾತ ಸಹಸ ಭೂಮಂ ಹರ್ಷಾನ್ಮೋಹಂ ಜಗಾಮಹ. ಅಪಾತ ಬಿದ್ದೋದಂತೆ, ಮೂರ್ಛೆ ಬಿದ್ದೋದಂತೆ ಬರ್ತಾ. ಅಯ್ಯೋ ನನ್ನ ಅಣ್ಣ ಬರ್ತಾ ಇದ್ದಾರ ಅನ್ನೋ ಸಂತೋಷಕ್ಕೆ ಹಾ ಅಂದ್ಬಿಟ್ಟು ತಕ್ಷಣ ಮೂರ್ಛೆ ಬಿದ್ದೋಗ್ತಾರೆ. ಅದಕ್ಕೆ ಹೇಳ್ತಾರೆ ಅವನು ಬರ್ತಾ ಇದ್ದಾನೆ ಅನ್ನೋ ಸಂತೋಷ ವಾರ್ತೆನೆ ಕೇಳಿ ಅದನ್ನೇ ತಡ್ಕೊಳಕ್ಕಾಗದೆ ಆ ಸಂತೋಷಕ್ಕೆ ಭರತನೇ ಮೂರ್ಛೆ ಹೋದ. ಇನ್ನು ರಾಮ ನೇರ ಬಂದ್ಬಿಟ್ಟಿದ್ರೆ ಅವನ ಸ್ಥಿತಿ ಏನಾಗುತ್ತಾ ಇತ್ತು. ಅದಕ್ಕೆ ಮೊದಲು ಅವನ ವಾರ್ತೆಯನ್ನ ಕಳಿಸ್ತಾರೆ, ಬರ್ತಾ ಇದ್ದಾನೆ ರಾಮ ಅಂತ, ಕುಶಲವಾಗಿದ್ದಾನೆ ಅವನು, ಬರ್ತಾ ಇದ್ದಾನೆ ಅಂತ ಕೇಳಿ ನಂತರ ರಾಮ ಬಂದ ಅವನಿಗೆ ದರ್ಶನವನ್ನು ಕೊಟ್ಟ. ಆ ರೀತಿಯಾಗಿ ಮನಸ್ಸಿಗೆ ಸಂತೋಷವಾಗುವ ರೀತಿಯಲ್ಲಿ ಕಿಂಗಿಣಿ ವಾಂಚೆಯಿಂದ ತಾಮರೆ ಕೊನೆ ಶೆಂಗಣ್ ಚಿಲಿಚಿಲಿದೆ ಮೇಲ್ ಬಿಳಿಯಾಡು. ನಿನ್ನ ಕಟಾಕ್ಷವನ್ನ ಆ ರೀತಿ ಸ್ವಲ್ಪ ಸ್ವಲ್ಪವಾಗಿ ಸಂಪೂರ್ಣವಾಗಿ ನಮ್ಮ ಸ್ವಾಸ್ಥ್ಯಕ್ಕೆ ಸೇರೋ ರೀತಿಯಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಅನುಭವಿಸುವ ರೀತಿಯಲ್ಲಿ. ರಾಮ ಬಂದವನು ಮೂರ್ಛೆ ಹೋಗಿದ್ದಾಗ ಆ ಖುಷಿಗೆ ಅವನ ಪ್ರಾಣವೇ ಹೊರಟೋಗಿತ್ತು ಅಂದಿದ್ರೆ ಬರ್ತಾ ಏನ್ ಮಾಡಬೇಕು, ಯಾವ ಸ್ಥಿತಿಯಲ್ಲಿ ಇರ್ತಿದ್ದ. ಆ ರೀತಿಯೆಲ್ಲ ನಮಗೇನು ಆಗದು ಬೇಡ. ನಿನ್ನನ್ನ ಸಂಪೂರ್ಣವಾಗಿ ಅನುಭವಿಸುವ ರೀತಿಯಲ್ಲಿ ನಿನ್ನ ಕೃಪಾದೃಷ್ಟಿಯನ್ನು ಕೊಡೋದು ಹೇಳಿ ಕಿಂಗಿಣಿ ವಾಯಿಸಿದೆ ತಾಮರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇರಬೇಕು ಅಂದ್ರೆ, ನಿನ್ನ ಕೃಪಾ ಕಟಾಕ್ಷ ನಮ್ಮಲ್ಲಿ ಇದ್ದಂತಹ ಅಹಂಕಾರ, ನಮ್ಮ ಅಭಿಮಾನ ಎಲ್ಲವನ್ನ ಸೂರ್ಯ ಕಿರಣಗಳಂತೆ ದಹಿಸಬೇಕು.
ನರಸಿಂಹಾವತಾರದಲ್ಲಿ ಎರಡನ್ನೂ ನಾವು ನೋಡ್ತೀವಿ. ಅವನಿಗೆ ಯಾವ ರೀತಿ ನರಸಿಂಹನಿಗೆ ಕೋಪ ಬಂತು ಅಂದ್ರೆ, ನನ್ನ ಭಕ್ತನನ್ನು ಇಷ್ಟೊಂದು ಇವನು ಶಿಕ್ಷಿಸ್ತಾ ಇದ್ದಾನಲ್ಲ, ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಕ್ರೋಧದಿಂದ ಬರ್ತಾನೆ. ಕಂಬದಲ್ಲಿ ಬಂದಾಗ ಅವನು ಸಾಧಾರಣವಾಗಿ ಬರಲಿಲ್ಲ, ತುಂಬಾ ಕ್ರೋಧತೆ ಇತ್ತು. ಕ್ಷಣದಲ್ಲಿ ಅವನನ್ನ ನಾಶ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಅವನ ಉದರವನ್ನೇ ಸಿಗುತ್ತಾ, ಯಾಕೆ ಅಂದ್ರೆ ಹೊಟ್ಟೆನೇ ಮುಖ್ಯ ಮನುಷ್ಯರಿಗೆ, ಅದನ್ನೇ ತುಂಬಿಸ್ಕೊಳ್ಳೋಕ್ಕೋಸ್ಕರ ಜೀವನ ನಡೆಸೋದು. ಆ ರೀತಿ ಅವನ ಹೊಟ್ಟೆಯನ್ನೇ ಸೀಳಿಬಿಟ್ಟ, ಬರೀ ಉಗುರಿನಿಂದ. ಅಷ್ಟೊಂದು ಕೋಪ ಇತ್ತು ಅವನಲ್ಲಿ. ಅವನನ್ನ ಸೀಳಿದ ಕೋಪ ಹೋಯಿತು. ನಂತರದ ಪ್ರಹ್ಲಾದನ ಸ್ಮರಣೆಯಿಂದ ಅವನು ಭಗವಂತನ ಸ್ಮರಣೆ ಮಾಡಿದ, ಅವನನ್ನ ಹೊಗಳ್ತಾನೆ. ಪ್ರಹ್ಲಾದ ಹೊಗಳ್ತಾನೆ, ಯಾರಿಂದಲೂ ಶಾಂತವಾಗಲಿಲ್ಲ ಅಂತೆ ಭಗವಂತ. ದೇವಾನುದೇವತೆಗಳೆಲ್ಲ ಇದು ಮಾಡ್ತಾ ಇಲ್ಲ, ಲಕ್ಷ್ಮಿಯನ್ನು ಕರ್ಕೊಂಡ್ಬರ್ತಾರೆ. ನಂತರ ಲಕ್ಷ್ಮೀ ಸ್ತುತಿ ಮಾಡ್ತಾಳೆ. ನಂತರ ಪ್ರಹ್ಲಾದ ಸ್ತುತಿ ಮಾಡಿದ ಮೇಲೆ ಇದನ್ನೇ ಹೇಳ್ತಾ ಇದ್ರು, ಭಕ್ತರು ಹೆಂಗೆ ಹೋಗಬೇಕು ಅವನಿಗೆ ಲಕ್ಷ್ಮಿಯ ಮೂಲಕನೇ ಹೋಗಬೇಕು. ಹಾಗೆ ಲಕ್ಷ್ಮಿ ಅವನನ್ನು ಸ್ತುತಿ ಮಾಡಿ ನಂತರ ಪ್ರಹ್ಲಾದ ಸ್ತುತಿ ಮಾಡಿದ ಮೇಲೆ ಇಲ್ಲಿ ಹೇಳುವ ರೀತಿಯಲ್ಲಿ ತಿಂಗಳು ಅವನ ಕೃಪಾ ಕಟಾಕ್ಷವನ್ನ ಪ್ರಹ್ಲಾದ ಮೇಲೆ. ಆ ರೀತಿ ನರಸಿಂಹ ಅವತಾರದಲ್ಲಿ ಸೂರ್ಯನಂತೆ ತಾಪ, ಚಂದ್ರನಂತೆ ತಂಪಾದಂತಹ ಕೃಪಾ ಕಟಾಕ್ಷ ಎರಡನ್ನೂ ನಾವು ನೋಡಿದ್ದೀವಿ. ರಾಮರಾವಣರ ಯುದ್ಧದಲ್ಲೂ ನೋಡಿದ್ವಿ. ರಾವಣನ ಮೇಲೆ ಆದಿತ್ಯ ಆ ರೀತಿಯಾದಂತಹ ಕಣ್ಣು, ವಿಭೀಷಣನ ಮೇಲೆ ತಿಂಗಳು, ಅಂದ್ರೆ ತಂಪಾದ ಒಂದು ಕಟಾಕ್ಷ. ಪುರಂದರದಾಸರು ಇದು ಬರುತ್ತೆ, ಯಮನಲ್ಲಿ ಕಾಣಲೆಂದು ಕೇಳಬೇಡ, ಯಮನೇ ಶ್ರೀರಾಮನು ಸಂದೇಹ ಬೇಡ. ರಾಮ ಹೇಗೆ ಯಮನಾಗಲಿಕ್ಕೆ ಸಾಧ್ಯ ಅಂದ್ರೆ, ನಂಬಿದ ವಿಭೀಷಣನಿಗೆ ರಾಮನಾದ, ನಂಬದಿದ್ದ ರಾವಣನಿಗೆ ಯಮನಾದ. ಶತ್ರುಗಳಿಗೆ ಯಮನಾದ. ಯಾರು ಅವನನ್ನ ನೋಡಿದ್ರು ಅವನ ಕೃಪಾ ಕಟಾಕ್ಷದಲ್ಲಿ ಸೂರ್ಯ ಚಂದ್ರ ದೃಷ್ಟಿ ಹೇಗೆ, ಅವನ ತೇಜಸ್ಸಿನಲ್ಲಿ ಪ್ರಖರ ಯಾವ ರೀತಿ ಬರುತ್ತೆ, ಅವನ ತಂಪಾದ ಕೃಪಾ ಕಟಾಕ್ಷ ಯಾವ ರೀತಿ ಬರುತ್ತೆ ಅನ್ನೋದನ್ನ ಎರಡನ್ನೂ ಹೋಲಿಕೆಯಾಗಿ ತೋರಿಸಿ ಹೋದೆ. ತಿಂಗಳು ಆದಿತ್ಯನೂ ಬೆಳೆದಾರ್ಕೋ ಇಬ್ಬರೂ ಇಟ್ಟಿದ್ದಂಗೆ ನಮ್ಮ ಅಹಂಕಾರವನ್ನು ನಾಶ ಮಾಡಿ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ದಯಪಾಲಿಸು ಎಂಗಳು ಮೇಲೆ ಶಾಪ ಹೇಳಿದೆ. ಆ ರೀತಿಯಾಗಿ ಬಿಳಿಯಾಗು ನೀನು ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಹರಿಸಿದ್ರೆ ನಮಗೆ ಇರುವಂತಹ ಈ ಶಾಪಗಳೆಲ್ಲ ಹೋಗುತ್ತೆ. ಹೋದೆ ಏನಕ್ಕೆ ಈ ಶಾಪ ಅಂತ ಹೇಳ್ತೀರ, ಹೋಗ್ತಿರೋದೇ ಭಗವಂತನ ಹತ್ರ. ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ಭೂಮಿ ಮೇಲೆ ಬಂದು ನಿನ್ನನ್ನ ಪಡೆಯಕ್ಕಾಗದೇ ಇರೋದೇ ನಮಗೊಂದು ಶಾಪ. ಅವಳಿಗೆ ನಂತರದ ವಿರಹ ವೇದನೆ ಅದು ರಾಜ್ಯಾರ್ಥಿಗೆ ಮಾಡಿನಲ್ಲಿ ನಾಯಕಿ ಗೀತೆ ಅಂತ ಹೇಳ್ತಾರೆ. ಅದೇ ಅವಳಿಗೊಂದು ಶಾಪ. ಅಯ್ಯೋ, ಈ ರೀತಿಯಾಗಿ ಅವನನ್ನ ಪಡೆಯೋದಕ್ಕೆ ನಮಗಾಗದೇ ಇರೋ ಸ್ಥಿತಿನಲ್ಲಿ ನಾನು ಹುಟ್ಟಿದ್ದೇನಲ್ಲ. ಈ ತರ ಶಾಪಗಳನ್ನ ಕಳೆದು ನಿನ್ನ ಕೃಪಾ ಕಟಾಕ್ಷವನ್ನ ನನಗೆ ಕೊಡು ಅಂತ ಹೇಳಿ ಗೋದೇವಿ ಕೇಳ್ಕೊಳ್ತಾ ಇದ್ದಾರೆ. ಶಾಪಕ್ಕೆ ಒಂದೆರಡು ಕಥೆಗಳನ್ನು ಹೇಳೋದಾದ್ರೆ, ಒಂದು ಅಹಲ್ಯ ಶಾಪ ಶಮನ ಎಲ್ರಿಗೂ ಗೊತ್ತಿರೋದು. ಅಹಲ್ಯೆ ಗೌತಮ ಋಷಿಯ ಪತ್ನಿ, ಮಹಾಸಾತ್ವಿಕರು, ತುಂಬಾ ಒಳ್ಳೆಯ ಇದರಲ್ಲಿ ಇದ್ದಿದ್ದವರು. ಅವಳಿಗೇನಕ್ಕೆ ಶಾಪ ಬಂತು ಅಂತ ಅಂದ್ರೆ, ಇಂದ್ರ ಮೋಸ ಮಾಡ್ದ ಅಂತ ಹೇಳ್ತಾರೆ. ಇಂದ್ರ ಮೋಸ ಮಾಡಿದ್ರೆ ಅವಳಿಗೇನು ಶಾಪ ಬರ್ಬೇಕಿತ್ತು? ಆ ಥರ ಅಲ್ಲ. ಅಹಲ್ಯ ಇವರು ಗೌತಮರು ಹೋಗಿದ್ದಾಗ, ತಪಸ್ಸಿಗೆ ಅಂತ ಹೋಗಿದ್ದಾಗ ಅವಳು ಕೂತಿರ್ತಾಳೆ. ಇಬ್ಬರು ದೇವತೆಗಳು, ಅವರ ಗಂಡ ಹೆಂಡತಿ ದೇವತೆಗಳು ಅವರಿಬ್ಬರ ಸಂಗಮದಲ್ಲಿ ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಇವಳಿಗೆ ಒಂದು ಆಸೆ ಉಂಟು. ಅದಕ್ಕೆ ಸರಿಯಾಗಿ ಇಂದ್ರನಿಗೆ ಅಹಲ್ಯನ ಇದು ಮಾಡಬೇಕು ಅಂತ ಗೌತಮರ ವೇಷದಲ್ಲಿ ಅವನು ಬರ್ತಾನೆ. ಆದರೆ ಅವನಿಗೆ ಗೊತ್ತಾಗುತ್ತೆ ಗೌತಮರಲ್ಲ ಅಂತ ಸಾಧುವಿಗೆ ಗೊತ್ತಾಗದೇ ಇರೋದೇ ಇಲ್ಲ. ಆ ರೀತಿಯಾಗಿ ಒಂದು ಸ್ವಲ್ಪ ಆಸೆಯನ್ನ ಪಟ್ಟಿದ್ದಕ್ಕೆ ಅವಳಿಗೆ ಶಾಪ. ಇದರಲ್ಲಿ ಕಲ್ಲು ಅನ್ನೋ ಥರ ಇದು ತೋರಿಸಿಲ್ಲ, ಬಟ್ ಕಥೆನಲ್ಲಿ ಹೇಳ್ತಾರೆ ಅವಳು ಶಿಲೆಯಾಗುವಂತ ಶಾಪ ಕೊಡ್ತಾರೆ ಗೌತಮರು ಅಂತ. ಬಟ್ ಅವ್ರು ಹೇಳೋದಲ್ಲಿ ಯಾರಿಗೂ ಕಣ್ಣು ಕಾಣದೇ ಇರೋ ರೀತಿಯಲ್ಲಿ ಇರಬೇಕು ಶಾಪ. ಹಾಗಾಗಿ ಅಲ್ಲಿನ ಮುಂದೆ ಅವಳು ಗೌತಮ ಆಶ್ರಮದಲ್ಲೇ ಇರ್ತಾಳೆ, ಯಾರ ಕಣ್ಣಿಗೂ ಕಾಣ್ತಾ ಇರಲ್ಲ.
ದ್ಯೋತಕ. ನಾವು ಇಟ್ಕೊಂಡಿರೋ ದೇಹದಲ್ಲಿರೋ ರಂಧ್ರಗಳಿಂದ ಅವನಿಗೆ ಭಜನೆಯನ್ನ ಅವನ ಕೀರ್ತನೆಯೆಲ್ಲ ಬಿಟ್ಟು ಕಳಿಸ್ಕೊಳ್ತಾ ಇರ್ತೀವಿ. ಸಲ ನಾವು ಯಾವಾಗ ತುಂಬುತ್ತೆ ಶ್ರೀಮನ್ ನಾರಾಯಣ ಚರಣ ಪ್ರಪಂಚ ಶ್ರೀಮತೇ ನಾರಾಯಣ ಎಂಬ ತಾಯಿಯ ಒಳಗಡೆ ನಾವು ಅವನನ್ನು ಹಿಡಿಬೇಕು. ಅವಾಗ ನಮ್ಮಲ್ಲಿರೋ ಕಪಾಲದ ಹೇಗೆ ಅಂದರೆ ಯಾವಾಗ ತುಂಬಬೇಕು, ಹೆಂಗೆ ತುಂಬುತ್ತೆ ಅದು ಅಂದರೆ ಇದನ್ನ ಬದಲಿ ಇದರಲ್ಲಿ ಹೇಳ್ತಾರೆ. ಅಲ್ಲಿ ಅನ್ನಪೂರ್ಣೇಶ್ವರಿ ಲಕ್ಷ್ಮಿ, ಯಾಕೆ ನೀವು ಅನ್ನಪೂರ್ಣೇಶ್ವರಿ ಎಂಬ ಹೊರನಾಡಲು ಶಂಕು ಚಕ್ರಧಾರಣೆಲ್ಲ ಅನ್ನಪೂರ್ಣೇಶ್ವರಿ ಲಕ್ಷ್ಮಿ. ಅವಳು ಈಶ್ವರನಿಗೆ ದಾನವನ್ನು ಕೊಡ್ತಾಳೆ. ತಾಯಿ ಕೊಟ್ಟಾಗ ಆ ಕಪಾಲ, ಅವಾಗ ಶಂಕರನಿಗೆ ಕಪಾಲ ವಿಮೋಚನೆ. ಅಂದರೆ ಒಂದು ತಾಯಿಯಿಂದ ಶಾಪ ವಿಮೋಚನೆ ಹೇಗಾಯಿತು, ಇನ್ನೊಂದು ಭಗವಂತನಿಂದ ಶಾಪ ವಿಮೋಚನೆ, ಅಲ್ಲಿಯ ಶಾಪ ವಿಮೋಚನೆ, ಎರಡರ ಉದಾಹರಣೆಯನ್ನು ನಾವು ತಗೊಂಡಿದ್ದೀವಿ. ಇದೇ ರೀತಿಯಾಗಿ ಈ ಪಾಶುರವನ್ನು ನಾವು ನಮ್ಮ ಆಚಾರ್ಯರಿಗೂ ಕೂಡ ಅವರಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ನಮ್ಮಲ್ಲಿರೋ ಈ ಅಹಂಕಾರ ಮಮಕಾರವನ್ನೆಲ್ಲ ತೆಗೆದು ಜ್ಞಾನವನ್ನು ತುಂಬಲಿ ಅಂತ ಹೇಳಿ ನಮ್ಮ ಗುರುಗಳಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಶಿಷ್ಯನಿಗೆ ಏನು ಬೇಕು ಅದಕ್ಕಿಂತಲೂ ಹೆಚ್ಚಾಗಿ ಜ್ಞಾನವನ್ನು ದಾನ ಮಾಡುವಂತಹ ಆಚಾರ್ಯರನ್ನೇ ನೋಡಿ ಆ ರೀತಿಯಾದಂತಹ ಆಚಾರ್ಯರಿಗೆ ನಮ್ಮ ಮೇಲೆ ನಿಮ್ಮ ಕೃಪಾದೃಷ್ಟಿ ಬೇಕು. ನಮ್ಮಲ್ಲಿ ಇರುವಂತಹ ಇಷ್ಟ ಬುದ್ಧಿಗಳನ್ನೆಲ್ಲ ನಿಮ್ಮ ಕೋಪ ಅನ್ನುವ ಒಂದು ಸೂರ್ಯನ ತಾಪ. ಸಾಮಾನ್ಯವಾಗಿ ಗುರುಗಳಿಗೆ ಶಿಷ್ಯರ ಮೇಲೆ, ತಾಯಿಗೆ ಮಕ್ಕಳ ಮೇಲೆ ಕೋಪ ಬರೋದಿಲ್ಲ. ಆದರೆ ಆ ರೀತಿಯಾದ ಒಂದು ಕೋಪ ಕೆಲವೊಂದು ಸಮಯದಲ್ಲಿ ಬರಬೇಕು. ಆ ರೀತಿಯಾದಂತಹ ತಿಂಗಳನ್ನು ಆದಿತ್ಯನ ಹೇಳೋ ರೀತಿಯಲ್ಲಿ ಒಂದು ರೀತಿಯಾದಂತಹ ನಮ್ಮ ದುಷ್ಟಬುದ್ಧಿಯನ್ನು ಕಳೆಯೋದಕ್ಕೋಸ್ಕರ ನಿಮ್ಮಲ್ಲಿ ಆ ರೀತಿಯಾದಂತಹ ಗುಣಗಳು ಬಂದು ನಮ್ಮ ದುಷ್ಟಬುದ್ಧಿಗಳ ದಹನವನ್ನು ಮಾಡಿ ನಾಶವನ್ನು ಮಾಡಿ ನಿಮ್ಮ ಕೃಪಾದೃಷ್ಟಿಯಿಂದ ನಮಗೆ ಜ್ಞಾನವನ್ನು ಕೊಡಿ, ಜ್ಞಾನವನ್ನು ದಯಪಾಲಿಸಿ ಹೇಳಿ ನಾವು ಆಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡುವಂತಹ ಈ ಪಾಶುರಕ್ಕೆ ಮಂಗಳವನ್ನು ಹಾಡ್ತಾ அங்கன்மாஞான தரசன் அபிமான பங்கமாய் வந்து நின் பள்ளிகள் கீழே செங்கமிருப்பார் போல் வந்து தலை பெய்தோம் இங்கிழிவாய் செய்த தாமரை பூ போலே செங்கண் சிறிதே மேல்விழாவோ எங்களும் ஆதித்யனும் கழுந்தார் போல் அங்கண் இரண்டும் கொண்டெங்கள் மேல் நோக்குதியே எங்கள் மேல் சாபம் எழுந்தேனோரெம்பாவாய் பாதங்கள் தீர்க்கும் பரமரடி காட்டும் வேதம் மறைந்துக்கும் வித்தாகும் போதை தமிழைந்தும் ஐந்தும் அறியாத மாநிலரை மற்றும் 31 திருவாடை கூடத்தில் சதுரித்தாள் வாழியே திருப்பாவை குலம் சத்தினாள் வாழியே பெரியார் மாற்றெடுத்த பெண் பிள்ளை வாழியே பெரும்புதூர் மாவட்டம் ஞானாள் வாழியே ஒரு 143 வைத்தார் வாழியே உயிரடங்கற்கே கட்டி உணர்ந்தளித்தார் வாழியே மறுவாரும் திருமல்கி உடனாடி வாழியே மண் புதுவை நகர் கோதை மலர் பதங்கள் வாழியே மங்களம் விஷ்ணு சித்தாய வடபத்ரஷயாய மங்களம் பூர்வஸ்புரிஜை கோதாயே நித்யமங்களம் மங்களம் கௌதமேந்திராய மகனீய சாஸ்திரே சக்கரவர்த்தி தனூஜாயே சார்வபௌமா